ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವಂತಹ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಮನುಷ್ಯನಿಗೆ ಕೋಪ ಅನ್ನೋದು ಮಾತಿಗೂ ಮುನ್ನ ಇರುತ್ತೆ ಅಂತ ಹೇಳಿ ಕೆಲವರಿಗೆ ನಾವು ಈ ರೀತಿಯಾಗಿ ಹೇಳ್ತಾ ಇರೋದನ್ನ ಗಮನಿಸಿರ್ತೀವಿ. ಆದರೆ ಇನ್ನು ಇದು ಒಂದು ಭಾಗ ಆದರೆ, ಇನ್ನೂ ಕೆಲವರಿಗೆ ಯಾವುದೇ ಒಳ್ಳೆಯ ಕೆಲಸ ಆರಂಭವಾಗುವ ಮುನ್ನ ದೇವರಿಗೆ ಹರಕೆಯನ್ನ ಮಾಡಿಕೊಳ್ಳುವಂಥದ್ದು, ದೇವರ ಮೊರೆ ಹೋಗುವಂಥದ್ದು, ಇಲ್ಲ ದೇವರ ದರ್ಶನವನ್ನ ಮಾಡ್ತೀವಿ ಅಂದುಕೊಳ್ಳುವಂಥದ್ದನ್ನ ಮಾಡ್ತಾರೆ. ಅದೇ ರೀತಿ ತಾವು ಅಂದುಕೊಂಡಿದ್ದು ಸಹಜವಾಗಿ ಆಯಿತು ಅಂತ ಹೇಳಿದ್ರೆ ನೀನೇ ಎಲ್ಲ, ನೀನೇ ದೇವರು ಅನ್ನುವಂತಹ ಪೂಜೆ ಆರಾಧನೆಯನ್ನ ಮಾಡ್ತಾರೆ. ಆದರೆ ಅವರು ಅಂದುಕೊಂಡಿದ್ದು ಆಗ್ಲಿಲ್ಲ ಅಂತ ಹೇಳಿದ್ರೆ ದೇವರ ಮೇಲೆ ಕೋಪವನ್ನ ಭರಿಸುವಂತಹ ಕೆಲಸವನ್ನ ಸ್ವತಃ ಮನುಷ್ಯರೇ ನಾವುಗಳು ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ವಿಚಾರವನ್ನ ಮನಗಂಡಿರುವಂತಹ ನಾವು, ಹಾಗಾದ್ರೆ ದೇವರಿಗೆ ಕೋಪ ಬರೋದಿಲ್ಲ, ದೇವರಿಗೆ ಕೋಪ ಬಂದ್ರೆ ಏನ್ ಆಗತ್ತೆ, ದೇವರಿಗೂ ಕೂಡ ಕೋಪ ಉಂಟೆ ಅನ್ನುವಂತಹ ವಿಚಾರವನ್ನ ನಾವು ಯಾರು ಕೂಡ ಪ್ರಶ್ನೆ ಮಾಡಿ ನೋಡ್ಲಿಲ್ಲ. ಹಾಗಾಗಿ ಅದೇ ಒಂದು ವಿಭಿನ್ನವಾಗಿರುವಂತಹ ವಿಚಾರವನ್ನ ಗುರೂಜಿ ಇವತ್ತು ತಿಳಿಸ್ಕೊಡ್ತಾರೆ. ಈ ಕುರಿತು ತಿಳಿಸಿಕೊಡೋದಕ್ಕೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ನಾನು ಹೇಳ್ತಾ ಇದ್ದೆ, ಆಗುವಂತಹ ಎಲ್ಲ ಅನಾಹುತಗಳಾಗಿರಬಹುದು ಅಥವಾ ಆಗುವಂತಹ ಎಲ್ಲ ಒಳ್ಳೆಯ ವಿಚಾರಕ್ಕೂ ಕೂಡ ದೇವರನ್ನ ಹೊಗಳುವಂಥದ್ದು ಅಥವಾ ದೇವರನ್ನ ದೂಷಿಸುವಂಥ ಕೆಲಸವನ್ನ ನಾವೇ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಗೊತ್ತಿರುವಂತಹ ನಮಗೆ ದೇವರಿಗೆ ಕೋಪ ಉಂಟೆ ಅಥವಾ ದೇವರಿಗೆ ಏನಾದರೂ ಕೋಪ ಬಂತು ಅಂತ ಹೇಳಿದ್ರೆ ಅದರ ಪರಿಣಾಮ ಯಾವ ರೀತಿ ಆಗಿರುತ್ತೆ ಅನ್ನುವಂಥ ಕಿಂಚಿತ್ತು ಪರಿಜ್ಞಾನ ಇಲ್ಲ. ನೀವು ಇದನ್ನ ಯಾವ ರೀತಿ ವಿಶ್ಲೇಷಣೆ ನೀಡ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶುಭವಾಗಿರ್ತಕ್ಕಂಥ ಶುಕ್ರವಾರದಲ್ಲಿ ಏನಾದರೂ ಒಂದು ವಿಶೇಷ ಹೇಳ್ತಾರೇನೋ ಪೂಜೆ ಬಗ್ಗೆ ಅಂತಕ್ಕಂಥದ್ದು ಎಲ್ರಿಗೂ ಇರ್ತಕ್ಕಂತಹ ವಿಚಾರ. ಹೌದು ಅಲ್ವಾ? ಒಂದು ವಿಶೇಷವಾಗಿ ಒಳ್ಳೆ ಥರ ಆಗುವಂಗೆ, ಒಳ್ಳೇದಾಗುವಂಗೆ ಪೂಜೆ ಏನಾದ್ರು ಇದ್ದರೆ ಹೇಳ್ಬೋದಲ್ವಾ? ಬೇರೆ ಎಲ್ಲ ಹೇಳ್ತಾರೆ, ಇವ್ರು ಯಾಕೆ ಹೇಳಲ್ಲ ಅಂತ ಕೆಲವ್ರ ಪ್ರಶ್ನೆ ಕೂಡ ಇದೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ನಾವು ಮೊದಲು ಒಂದು ಕೆಲಸ ಏನಪ್ಪ ಅಂದರೆ, ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತಕ್ಕಂತಹ ಒಂದು ವಿಚಾರ ನಮಗೆ ಮೊದಲು ಅರಿವಾಗಬೇಕು. ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ, ತದನಂತರ ದೇವ್ರ ಬಗ್ಗೆ ಹೋಗೋಣ. ಏನು ತಪ್ಪು ಮಾಡ್ತಾ ಇದ್ದೀವಿ? ಹಾಗಾದರೆ ನಾವು ಶಾಸ್ತ್ರ ಅಂತ ಕೇಳ್ತಕ್ಕಂತಹ ಒಂದು ಪದ್ಧತಿಯಲ್ಲಿ ದೇಹದ ಅಂಗಾಂಗಗಳು ನಮ್ಗೆ ಗೊತ್ತಿದೆ. ಅಂದರೆ ಮೆದುಳು, ಹೃದಯ, ಪ್ರತಿಯೊಂದು ಭಾಗಗಳು ನಮಗೆ ಗೊತ್ತಿದೆ. ಒಬ್ಬ ಮನುಷ್ಯ ಆಗಬೇಕಾದ್ರೆ ಇದೆಲ್ಲ ಇರುತ್ತೆ ಅಂತ ಗೊತ್ತು. ಅದ್ರ ಬಗ್ಗೆ ಅರಿವು ಇರಬೇಕು ನಮಗೆ. ಅಂಗಾಂಗಗಳ ಪರಿಚಯ ಆಗಬೇಕು, ಆಗಿಲ್ಲ. ಏನಕ್ಕೆ ಪರಿಚಯ ಆಗಬೇಕು ಅಂದರೆ ಅದರ ಕೆಲಸ ಏನು, ಅದರ ರಚನೆ ಏನು, ಅದಕ್ಕೆ ನಾವೇನು ನಡ್ಕೋಬೇಕು. ಇದು ದೇಹ ಅಂತ ಇದ್ರ ಬಗ್ಗೆ ಮಾಹಿತಿ ಬೇಕಾ ಬೇಡವಾ? ಬೇಕು ಗುರೂಜಿ. ಇದು ಇಲ್ಲ ಆಗಿದೆಯಮ್ಮ? ಇದು ಇಲ್ಲ ಗುರೂಜಿ. ಪರಿಚಯ ಆಗಿದೆಯಾ? ಇಲ್ಲ. ಆಗ್ತಾ ಇದೆಯಾ? ಇಲ್ಲ. ನಾವೆಲ್ಲನೂ ಓದ್ಸರ್ ತೆಗೆದು ದೇವ್ರ ಮೇಲೆ ಹಾಕ್ಬಿಡ್ತೀವಿ. ಹಾಗಾದರೆ ನಾವು ತಿಳ್ಕೊಳ್ಳೋದು ಎಲ್ಲಿ, ಯಾರ ಹತ್ರ, ಹೇಗೆ? ಅದಂತೂ ಸಿಗಲ್ಲ ಸದ್ಯಕ್ಕೆ. ಯಾಕೆ ಅಂದರೆ ಅದಿಲ್ವೂ ಇಲ್ಲ. ಮತ್ತು ಇಲ್ವೂ ಇಲ್ಲ ಅಂದರೆ ನೀವು ಹೇಳ್ಬಿಟ್ರೆ ಏನಪ್ಪ ತಲೆ ಕೆಡಿಸ್ಬಿಟ್ರೆ ನಮ್ಮ ಕತೆ ಏನು? ಯಾಕೆಂದರೆ ನಿಮ್ಮ ಯೋಚನೆ ಕಮ್ಮಿ ಆಗಲಿ ಅಂತ ಈ ವಿಚಾರ ಹೇಳ್ತಿರೋದು. ಏನು ಕಮ್ಮಿ ಆಗಬೇಕಮ್ಮ? ನಮ್ಮ ಯೋಚನೆ. ಮನುಷ್ಯನ ಸಮಸ್ಯೆ ಯಾವುದು ಅಂದರೆ ಯಾವ್ದು ಹೇಳ್ಬೋದಮ್ಮ? ಯೋಚನೆ. ಯೋಚನೆನೇ ಮನುಷ್ಯನ ಸಮಸ್ಯೆ. ಒಪ್ಕೋಬೋದಾ? ಹಾಂ. ಇದು ಮಾಡಬಾರ್ದು ಅಂದರೆ ಈ ವಿಷಯ ತಿಳ್ಕೋಬೇಕು. ಈ ಯೋಚನೆ ಮಾಡೋರಿಗೆ ಭಗವಂತ ಸೈಡ್ಗೆ ಹಾಕ್ಬಿಡ್ತಾನಂತೆ. ಇವನಿಗೇನು ಅರ್ಥನೇ ಆಗಿಲ್ಲ, ಏನು ಒಳ್ಳೇದು ಮಾಡಿದ್ರೇನು ಕೆಟ್ಟದ್ದು ಮಾಡಿದ್ರೇನು ಅಂತ ಸೈಡ್ಗೆ ಹಾಕ್ಬಿಡ್ತಾನಂತೆ. ಹಾಕಲ್ಲ ಅನ್ಕೊಳ್ಳೋಣ. ದೇವ್ರು ನೀನು ಏನು ಮಾಡಿದ್ರು ಸೈಡ್ಗೆ ಹಾಕಲ್ಲ. ಇಲ್ಲಾಂದರೆ ನಾವು ದೇವ್ರಂತ ಒಪ್ಕೋತಾನೆ ಇರಲಿಲ್ಲ. ಹಾಗಾಗಿ ಎಲ್ಲವೂ ಪ್ರಶ್ನೆ ಉತ್ತರ ಎಲ್ಲ ನಮ್ಮದೇ, ಆದರೆ ಹೇಳೋದು ಮಾತ್ರ ದೇವ್ರ ಮೇಲೆ. ಈ ದೇವ್ರ ಮೇಲೆ ಹೇಳ್ತಕ್ಕಂತಹ ಒಂದು ಕೆಟ್ಟ ಚಾಳಿ ಹೋಗಬೇಕಂದ್ರೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಬೇಕಾದಂಥ ವಿಷಯಕ್ಕೆ ಬರೋದೇ ಆದರೆ, ಅದಕ್ಕೆ ಒಂದು ವಿಷಯ ಬರುತ್ತೆ. ಒಂದು ಮಗು ಬಗ್ಗೆ ಒಂದು ತಾಯಿ ಏನಾರು ತಿಳ್ಕೋಬೇಕು, ನನ್ನ ಮಗು ಮುಂದೆ ಹೇಗಿರಬೇಕು, ಹೀಗಿರಬೇಕು ಕಲ್ಪನೆಯಲ್ಲಿ ಕೇಳ್ತಾರೆ. ಶಾಸ್ತ್ರಕ್ಕನುಸಾರವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಮಗುವಿನ ಹುಟ್ಟು, ಮಗುವಿನ ಸಾವು, ಮಗುವಿನ ಮೇಲೆ ನಡೆಯತಕ್ಕಂಥ ಅಪಘಾತಗಳು ಇದಿಷ್ಟು ತಾಯಿಯ ಕರ್ಮಾನುಸಾರವಾಗಿ ನಡೆಯೋದು. ಮಗುವಿನಲ್ಲಿ ಏನು ದುರಂತ ನಡೆಯುತ್ತೆ, ಆ ದುರಂತ ನಡೆಯೋದು ತಾಯಿಯ ಮೂಲ ಕರ್ಮದಿಂದಲೇ ಆ ಮಗುವಿಗೆ ಪ್ರಾಪ್ತಿಯಾಗತ್ತೆ. ಹುಟ್ಟುವಾಗಲೇ ಅಬಾರ್ಷನ್ ಆಯಿತು, ಹೊಟ್ಟೆಲಿರಬೇಕಾದ್ರೆ ಅಬಾರ್ಷನ್ ಆಯಿತು, ಅಥವಾ ಹುಟ್ಟಿದ ಮೇಲೆ ಸತ್ತೋಯಿತು, ಅಥವಾ ಹುಟ್ಟಿದ ಮೇಲೆ ಏಳಿಗೆ ಆಗ್ತಾ ಇಲ್ಲ,
ಏನು ನೀವೆಲ್ಲ ಕಥೆಗಳು ಕೇಳ್ತಿರೋ ಮಗು ಬಗ್ಗೆ ಏನು ಆತಂಕಗಳಿದೆಯೋ ಅದೆಲ್ಲವೂ ನಿಮ್ಮ ಮೂಲ ಕರ್ಮವೇ. ತಾಯಿಯ ಮೂಲ ಕರ್ಮ ಅಂದರೆ ಕರ್ತವ್ಯವನ್ನು ತಿಳಿಯದೇ ಮಗುವನ್ನು ಮಾಡ್ಕೊಂಡಿದ್ದೀರಾ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಕರ್ಮ ಅಂದರೆ ಯಾರಿಗೋ ಮೋಸ ಮಾಡಿದ್ದೀರಾ ಅಂತಲ್ಲ. ಮಗುವನ್ನು ಪಡೆಯುವುದಕ್ಕೆ ಯಾವುದೇ ಅರ್ಹತೆಗಳನ್ನು ನೀವು ತಿಳಿದಿಲ್ಲ. ಆದ ಕಾರಣ ನಿಮ್ಮ ಕರ್ಮಗಳ ಮೂಲವೇ ನಿಮ್ಮ ಮಗುವಾಗಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದೆ. ಹಾಗಾದರೆ ಅಪ್ಪಂದೇನಿಲ್ವಾ, ಅಮ್ಮಂದೇ ಎಲ್ಲ ಅಂತ ಕೇಳಬಹುದೇನೋ ಅಲ್ಲಮ್ಮ? ಏನು ಅಮ್ಮನೇ ಮಾತ್ರನಾ, ಅಪ್ಪ ಏನಿಲ್ವಾ? ಅಪ್ಪಂದು ಪ್ರೌಢಾವ್ಯವಸ್ಥೆಯಲ್ಲಿ ಅಪ್ಪನ ಚರಿತ್ರೆ ಶುರುವಾಗತ್ತೆ. ಮಕ್ಕಳು ಪ್ರೌಢಾವ್ಯವಸ್ಥೆಯಲ್ಲಿ ಏನೆಲ್ಲ ಆಟ ಆಡ್ತಾರೆ, ಗೇಮ್ ಪ್ಲ್ಯಾನ್, ಇದೆಲ್ಲ ಅಪ್ಪನ ಸ್ಟೋರಿ. ಆಮೇಲೆ ಕೊನೆಯಲ್ಲಿ ಎಲ್ಲಿ ಬರ್ತೀವಿ, ವೃದ್ಧಾಪ್ಯಕ್ಕೆ ಬರ್ತೀವಿ, ವಯಸ್ಸಾಯಿತು ಅಂತ, ಆಗ ಎಂಟಿ ಸ್ಟೋರಿ. ಅಂದರೆ ಈ 3 ಸೆಕ್ಷನ್ ಕುಟುಂಬದಲ್ಲಿ ನಡೆಯುತ್ತೆ ಅಂತಕ್ಕಂಥ ಸತ್ಯವನ್ನು ನಾವು ತಿಳ್ಕೊಂಡ್ರೆ ನಮಗೆ ನಿಜಕ್ಕೂ ಹೇಳ್ತೀನಿ, ನಾವೇ ದೇವರಾಗ್ಬಿಡ್ತೀವಿ. ಈ ಕೋಪ ಯಾಕೆ ಬರುತ್ತೆ ದೇವ್ರ ಮೇಲೆ? ಅದು ದೇವ್ರು ನಮ್ಮ ಮೇಲೆ ಯಾಕೆ ಕೋಪ ಮಾಡ್ತಾರೆ? ನೀನು ತಿಳ್ಕೋಬೇಕು, ತಿಳ್ಕೊಂಡಿದ್ಯಾ ಅಂತ ಹೇಳ್ತಾರೆ, ಹೌದಲ್ವಾ? ಈ ಒಂದು ವಿಚಾರ ಪರಿಜ್ಞಾನವನ್ನು ನಾವು ಯಾಕೆ ತಗೊಂಡಿಲ್ಲ ಅಂತಕ್ಕಂಥ ಪ್ರಶ್ನೆಗೆ ಮೊಟ್ಟ ಮೊದಲನೇದಾಗಿ ನಮಗಿರ್ತಕ್ಕಂತಹ ಒಂದು ವಿಚಾರ ಏನಪ್ಪ ಅಂತಂದರೆ, ಯೋಚನೆ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಬರಬಾರ್ದು ಅಂದರೂ ನಮ್ಮನ್ನು ಕಾಡಿಸ್ತಾ ಇರ್ತಕ್ಕಂಥ ಸಮಸ್ಯೆ ಅಂತ ನೀವು ಹೇಳ್ಬಿಡ್ತೀರಾ. ಆದರೆ ನಮ್ಮನ್ನು ಅದನ್ನು ಬಿಡ್ತಾ ಇಲ್ಲ. ಅದಕ್ಕೆ ಏನು ಮೂಲ ಕಾರಣ ಅಂತಕ್ಕಂಥ ವಿಷಯಕ್ಕೆ ಹೋದರೆ, ಈಗ ಅಂಗಾಂಗಗಳ ಪರಿಚಯ ಬೇಕು ಅಂತ ಹೇಳಿದೆ. ಈಗ ಸದ್ಯಕ್ಕೆ ಹೇಳೋಣ. ಈ ಪರಿಚಯ ಆದಮೇಲೆ ಅಂಗಾಂಗಗಳಿಗೆ ಅಂದರೆ ನಮ್ಮ ಮೊದಲನೇದು ವಿಷಯ ಯೋಚನೆ ಅನ್ನೋದು ಥಟ್ ಅಂತ ಬಡಿಯೋದು, ತಲೆ ಮೇಲೆ ಬಡ್ಕೊಳ್ಳೋದು ನಾವು, ಹೌದಾ? ಛೇ ಮರ್ತೋಯ್ತು ಅಂತೀವಿ. ಈಗ ಅದಕ್ಕೆ ಆಹಾರ ಯಾವುದು ಅಂತ ತಿಳ್ಕೊಬೇಕಾಗತ್ತೆ. ಅಂಗಾಂಗಗಳ ಪರಿಚಯ ಆಗಬೇಕು. ಆಮೇಲೆ ಮೆದುಳಿಗೆ ಆಹಾರ ಯಾವುದು ಅಂದರೆ ಫುಡ್ ಸಿಸ್ಟಮ್ ಯಾವುದು ಕೊಡಬೇಕು, ಮೆದುಳಿಗೆ ಕೊಡಬೇಕು ಅಂತ ಬೇಡ ಅಂತೀವಿ, ಕೊಡಬೇಕು. ಯಾವುದಿರ್ಬೋದು? ಮೆದುಳಿನ ಆಹಾರ ಯಾವುವು? ನಿದ್ದೆ ಬರಬೇಕಲ್ಲ, ಬರಲ್ವಲ್ಲ ಅಲ್ವಾ? ನಿದ್ದೆ ಅತಿ ಮುಖ್ಯವಾದ ಭಾಗ ಅಂತ ಹೇಳ್ತೀವಿ. ನಿದ್ದೆ ಬರ್ತಾ ಇಲ್ವೇ? ಸೊ ಈಗ ಆ ನಿದ್ದೆ ಬರ್ತಾ ಇಲ್ಲ ಅಂತಕ್ಕಂಥದ್ದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ನಾವು ಏನು ಕೊಡಬೇಕು ಕೊಟ್ಟಿಲ್ಲ, ಏನು ತಿಳಿಬೇಕು ತಿಳಿದಿಲ್ಲ. ಏನಪ್ಪ ಅದು ಹೇಳ್ಬಿಡಿ ಆ ಕಡೆ ಅಂದರೆ, ಮೊದಲನೇದಾಗಿ ನಾವು ಊಟ ಮಾಡುವ ಹಕ್ಕಿ, ಮೆದುಳಿಗೆ ಹತ್ತಿರವಾದಂತಹ ಫುಡ್ ಯಾವುದು? ನಾವು ಊಟ ಮಾಡುವ ಅನ್ನ. ಎರಡನೇದು ಎಣ್ಣೆ, ಒಗ್ಗರಣೆ ಹಾಕ್ತೀವಲ್ಲ ಎಣ್ಣೆ, ಅದು. ಮೂರನೇದು ಹರಳುಪ್ಪು. ಎಷ್ಟು ಜನ ಹರಳುಪ್ಪು ಬಳಸ್ತಾರಮ್ಮ? ಕಮ್ಮಿ ಅಲ್ವಾ? ಈ ಹರಳುಪ್ಪು ಯಾರು ಹೆಣ್ಣು ಕೈಯಲ್ಲಿ ಮುಟ್ಟಲ್ವೋ ಅವರು ಆ ಲಕ್ಷ್ಮಿ ಆಗ್ತಾರೆ, ಈ ಲಕ್ಷ್ಮಿ ಆಗಲ್ಲ. ಹರಳುಪ್ಪು ಯಾವ ಹೆಣ್ಣು ಕೈಯಲ್ಲಿ ಮುಟ್ಟಲ್ವೋ, ಮುಟ್ಟದೇ ಇರೋ ಲಕ್ಷ್ಮಿ ಆ ಲಕ್ಷ್ಮಿ ಆಗ್ತಾರೆ. ಆ ಲಕ್ಷ್ಮಿ ಈ ಲಕ್ಷ್ಮಿ ಯಾವುದು ತಿಳ್ಕೋಬೇಕು. ಆ ಲಕ್ಷ್ಮಿ ಯಾವುದು ಅಂದರೆ ಜ್ಯೇಷ್ಠ ಲಕ್ಷ್ಮಿ. ತಲೆ ಕೆಚ್ಕೊಂಡು ಬದುಕ್ತಾರಲ್ಲ, ಅವರು ಜ್ಯೇಷ್ಠ ಲಕ್ಷ್ಮಿ ಸೆಕ್ಷನ್ನವರು. ಪುಡಿ ಉಪ್ಪು ಯಾರು ಊಟಕ್ಕೆ ಹಾಕೋತಾರೆ, ಪುಡಿ ಉಪ್ಪು ಯಾರು ಎಡಗೈಲಿ ಎತ್ತು ಬಳಸ್ತಾರೆ, ಅವರು ಜ್ಯೇಷ್ಠ ಲಕ್ಷ್ಮಿ ಸೆಕ್ಷನ್ನು. ಜೀವನ ಎಲ್ಲ ಕಾಟ. ಎಷ್ಟು ಅಡುಗೆ ಮನೆಯಲ್ಲಿ ಡೈಮಂಡ್ ವಜ್ರ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಶಾಕ್ ಆಗ್ತಾರಲ್ಲ ಎಲ್ಲಮ್ಮ. ಹಾಕ್ಕೊಳ್ಳೋಕ್ಕೆ ವಜ್ರ ಎಲ್ಲ ಅಡುಗೆ ಮನೆ ಡೈಮಂಡಲ್ಲಿ ಇಟ್ಕೊಳ್ಳೋಣ. ಅದಕ್ಕೆ ಅರ್ಥ ಹರಳುಪ್ಪೆ ಡೈಮಂಡ್. ಯಾರ ಅಡುಗೆ ಮನೆಯಲ್ಲಿ ಹರಳುಪ್ಪಿರುತ್ತೋ ಅವರಿಗೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಯಾರಿಗೆ? ಹೆಂಗಸರಿಗೆ. ಅದು ಕೈ ಹಾಕಿದ್ರೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗತ್ತಂತೆ ಸುಮಂಗಲಿ ಹೆಂಗಸು ಹರಳುಪ್ಪು ಕೈ ಹಾಕಿದ್ರೆ. ಈಗ ಅದನ್ನು ತಗೊಂಡು ನುರ್ಕಿ ಪುಡಿ ಮಾಡುವಷ್ಟು ಟೈಮ್ ಇಲ್ಲ ಗುರುಗಳೇ. ಪೌಡ್ರ್ ಹಾಕೋ ಅಲ್ಲಮ್ಮ. ಸಾಧ್ಯವಾದ ಎಷ್ಟು ಮಟ್ಟಕ್ಕೆ ಬಳಸ್ಬೋದು, ಎಷ್ಟು ಪರ್ಸೆಂಟೇಜ್ ಬಳಸ್ಬೋದು ಪುಡಿ ಉಪ್ಪು? ಆಲ್ಮೋಸ್ಟ್ ಎಲ್ಲ 90%. 90% ಅಂತ ನೀನೇ ಹೇಳದ ಮೇಲೆ ಇನ್ನು ಅಡುಗೆ ಮನೇಲಿರೋರು ಇನ್ನೂ ಜಾಸ್ತಿ ಹೇಳ್ತಾರೇನೋ ಅಂತ ಅನ್ಕೋತೀನಿ. ಹಾಗಂತ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ಮೆದುಳಿಗೆ ತುಂಬ ಹೀರೋ ಯಾರು ಅಂದರೆ ಉಪ್ಪು, ಹರಳುಪ್ಪು. ಅದನ್ನು ಆದಷ್ಟು ಮಟ್ಟಕ್ಕೆ ಪ್ರಯತ್ನ ಮಾಡಿದ್ರೆ ಒಂಚೂರು ಅನುಕೂಲ ಆಗತ್ತೆ. ಶುಭ ಶುಕ್ರವಾರದಂತೂ ವಿಶೇಷವನ್ನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಲ್ಲ, ಇದು ಸ್ವಲ್ಪ ತಿಳ್ಕೊಂಡ್ರೆ ನಿಮ್ಮ ಅಡುಗೆ ಮನೆಯಲ್ಲಿ ಹರಳುಪ್ಪಿದೆಯಾ ಇರಬೇಕು. ಇದೇ ಮಹಾಲಕ್ಷ್ಮಿ, ಇಲ್ಲ ಆ ಲಕ್ಷ್ಮಿ. ಈಗ ಆ ಲಕ್ಷ್ಮಿ ಬೇಕಾ, ಈ ಲಕ್ಷ್ಮಿ ಬೇಕಾ? ನೋಡಿ, ಲಕ್ಷ್ಮಿ ಎಲ್ಲಿರ್ತಾರೆ ಅಂತಕ್ಕಂಥ ವಿಚಾರ ತಿಳ್ಕೊಂಡ್ರೆ ನಾವು ಎಲ್ಲ ಮಾಡೋ ಊಟದಿಂದ, ಕಟ್ಟೋ ಮನೆಯಿಂದ, ಮಾಡೋ ಕೆಲಸಗಳಿಂದ
ನಮ್ಮ ಅಂಗಾಂಗಳ ಒಂದು ಸತ್ಯವನ್ನು ತಿಳಿಯೋದ್ರಿಂದ ಮಹಾಲಕ್ಷ್ಮಿ ಪ್ರಾಪ್ತಿ ಆಗ್ತಾಳೆ. ಇದಕ್ಕೆ ಸಿರಿ ಸಂಪತ್ತು ಅಂತಾರೆ. ನಾವು ಲಕ್ಷ್ಮಿ ಅಂದರೆ ದುಡ್ಡು ಅಂತೀವಿ ಅಲ್ಲಮ್ಮ. ಲಕ್ಷ್ಮಿ ಅಂದರೆ ದುಡ್ಡು ಅಲ್ಲ. ಸಿರಿ ಸಂಪತ್ತು, ಸದಾ ಸಂಪತ್ತು ಯಾವುದು ಅಂದರೆ ಅವರೇ ಸಾಕ್ಷಾತ್ ಮಹಾಲಕ್ಷ್ಮಿ. ಆರೋಗ್ಯ ಚೆನ್ನಾಗಿದ್ದು ಮನಸ್ಸು ಖುಷಿಯಾಗಿದ್ದರೆ ಅವರೇ ಲಕ್ಷ್ಮಿ ಆಗ್ತಾರಾ ಇಲ್ವಮ್ಮ? ಹೌದು, ಆಗ್ತಾರೆ. ಈಗ ಯಾವ ಹೆಂಗಸರಿಗೆ ಲಕ್ಷ್ಮೀ ಪೂಜೆ ಮಾಡಿದ್ರು ಕರೆಯೋಣ. ಈಗ ಬರ್ತಾ ಇದೆ ಶ್ರಾವಣ ಮಾಸಕ್ಕೆ. ಯಾವ ಬರ್ತಾ ಇದೆ? ಯಾವುದು? ವರಮಹಾಲಕ್ಷ್ಮಿ. ಈಗಲೇ ಅಡ್ವಾನ್ಸಾಗಿ ತಿಳ್ಕೊಳ್ಳಿ. ನಾವು ಮಾಡ್ತಾ ಇರೋ ಮಹಾಲಕ್ಷ್ಮಿ ಪೂಜೆಯನ್ನು ಪ್ರತಿದಿನ ಮಾಡೋರು ಕೂಡ, ವರ್ಷಕ್ಕೆ ಮಾಡೋರು ಕೂಡ, ವಾರಕ್ಕೆ ಮಾಡೋರು ಕೂಡ ಇದ್ದೀರಾ. ಆದರೆ ಮಾಡ್ತಾನೇ ಇದ್ದೀರಾ. ನಿಜವಾಗಿಯೂ ನಾವು ತಿಳ್ಕೋಬೇಕಾಗಿರ್ತಕ್ಕಂತಹ ಲಕ್ಷ್ಮಿ ಅನುಗ್ರಹ ಯಾವ್ಯಾವುದರಲ್ಲಿ ಅಂತ ತಿಳ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರವಾಗಿ ಲಕ್ಷ್ಮಿಗೆ ನೈವೇದ್ಯವನ್ನು ಸಾಧ್ಯವಾದಷ್ಟು ಮಟ್ಟಕ್ಕೆ ಉಪ್ಪಿಲ್ಲದ ರೀತಿಯಲ್ಲಿ ನೈವೇದ್ಯವನ್ನು ಮಾಡ್ತಕ್ಕಂತಹ ತುಂಬ ಅದೃಷ್ಟವಂತರಿಗೆ ಇದು ಗೊತ್ತಿರುತ್ತೆ. ಉಪ್ಪು ಹಾಕಿ ಯಾಕದನ್ನು ಅಂತಂದರೆ ಹಲವಾರು ರೀತಿಯ ಕಾರಣಗಳಿದೆ. ಉಪ್ಪಿಲ್ಲದೆ ಉಪ್ಪಿನ ಅಂಶ ಇರುವಂಥ ನೈವೇದ್ಯ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಶ್ರೇಷ್ಠವಾದ ನೈವೇದ್ಯ ಆಗತ್ತೆ. ಅದು ಸಂದರ್ಭ ಬಂದಾಗ ಹೇಳ್ಕೊಡೋಣ. ಎಲ್ಲವನ್ನೂ ಒಟ್ಟಿಗೆ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರವಾಗಿ ಈ ಉಪ್ಪು ಇವಾಗ ಕೃತಕವಾಗಿ ಸ್ವಲ್ಪ ಎಲ್ಲ ನಡೀತಾ ಇದೆಯಲ್ಲಮ್ಮ, ಒಪ್ಕೋಬೋದಲ್ಲ? ಎಣ್ಣೆ ಕೃತಕವಾಗಿದೆಯಲ್ಲ, ಇದು ಮತ್ತು ಅಕ್ಕಿ ಕೃತಕ ಇದೆ ತಾನೇ, ದಪ್ಪ ಸಣ್ಣ ಮಾಡೋದು, ಅದಕ್ಕೇನೋ ಮಿಕ್ಸ್ ಮಾಡೋದು, ಏನೋ ಒಂದು ಮಾಡ್ತಾರೆ. ಇನ್ನು ಕೊನೆಯಲ್ಲಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಕುಡಿಯೋ ಹಾಲು. ಈ ಹಾಲು ಕೂಡ ಕೃತಕವಾಗಿದೆ. ಅಂದ ಮೇಲೆ ನಾವು ಮೆದುಳಿಗೆ ಬೇಕಾದಂಥ ಪದಾರ್ಥಗಳನ್ನು ನಾವು ತಲುಪಿಸುವುದರಲ್ಲಿ ವಿಫಲತೆ ಹೊಂದಿರುವ ಕಾರಣ ಮಕ್ಕಳಿಂದ ಹಿಡಿದು ಕೊನೆ ರುದ್ರವರೆಗೂ ಯೋಚನೆ ಅನ್ನುವಂತಹ ಸಮಸ್ಯೆಯಿಂದ ಹೊರಗೆ ಬಂದಿಲ್ಲ. ಈಗ ಇದಕ್ಕೆ ದೇವ್ರ ಕಾರಣನ ನಾವು ಕಾರಣನ? ನಾವೇ ಕಾರಣ. ಈಗ ದೇವ್ರ ಕೋಪ ಮಾಡ್ಕೋಬೇಕಾ ಬೇಡವಾ? ಮಾಡ್ಕೋಬೇಕು. ಎಲ್ಲವನ್ನೂ ಕೊಟ್ಟಿದ್ದೀನಪ್ಪ, ಬಳಸ್ತಿರೋದು ಯಾರು ತಪ್ಪು, ನನ್ನ ಮೇಲೆ ಏನಕ್ಕೆ ಬೀಳ್ತೀರಾ ಅಂತ ಅನ್ಕೋತಾರೆ ಅಂತ ಅನ್ಕೊಳ್ಳೋಣ. ಕೋಪ ಮಾಡಲ್ಲ. ಕೊಟ್ಟಿದ್ದೀನಿ, ನೀವೇನು ಬೇಕು ಬಳಸಿ ಅಂತ. ನೀವು ಬಳಸದೇ ಇರೋ ತಪ್ಪು ಯಾರ್ದು ಅನ್ನೋದು ಭಗವಂತನ ಒಂದು ಸಂಕಲ್ಪ ಆಗುತ್ತೆ. ಜನಗಳು ನೋಡಿ ಪಾಪ ಅನಿಸುತ್ತೆ. ನೀನು ಹೇಳ್ದಂಗೆ ಆರ್ಕೆ ಕಟ್ಕೊಳ್ಳೋದು, ಪೂಜೆ ಮಾಡೋದು, ಇದನ್ನೇ ತಿಳ್ಕೊಂಬಿಟ್ಟಿದ್ದೀವಿ ನಾವು. ದೇವ್ರಿಗೆ ಲಂಚ ಕೊಡೋ ಜನ ನಾವು. ಸೂರ್ಯನಿಗೂ ಏನಾದರೂ ಒಳ್ಳೇದಾಗತ್ತೇನೋ ಅಲ್ಲಿಗೂ ಬೇಕಾದ್ರೆ ಆಕಾಶಕ್ಕೆ ಎಣ್ಣೆ ಹಾಕೊಂಡು ಕೊಟ್ಬಿಡೋರು, ಏನೋ ಆಗಲ್ಲ ಅಂತ ಗೊತ್ತಾಗ ಸುಮ್ಮನೆ ಆಗಿದ್ದಾರೆ. ಯಾಕೆಂದ್ರೆ ಆ ಮಾಡ್ತಾರೆ ಇದ್ದೀವಿ ನಾವು. ಒಳ್ಳೇದಾಗತ್ತೆ ಅನ್ನೋ ಎಲ್ಲಿಂದ ಎಲ್ಲಿಗಾರು ಆಗಲಿ ಹೋಗ್ಬಿಡ್ತೀವಿ ನಾವು. ಆದರೆ ನಮ್ಮ ಮನೆ ಅಡುಗೆ ಮನೆಯಲ್ಲಿರ್ತಕ್ಕಂಥ ಅವು ಪದಾರ್ಥಗಳಲ್ಲಿ ಎಷ್ಟು ಲಕ್ಷ್ಮಿ ಅನುಗ್ರಹ ಇರುತ್ತೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಅದು ಒಂದು ಮೆಡಿಕಲ್ ಸ್ಟೋರ್ ಆಗಲಿ ಅಂತ ನನ್ನ ಕೊರತೆ. ಅಡುಗೆ ಮನೆ ಏನಾಗಬೇಕಮ್ಮ? ಮೆಡಿಕಲ್ ಸ್ಟೋರ್ ಆಗಬೇಕು. ಹಣ ಕೊಟ್ಟು ಮೆಡಿಕಲ್ ಸ್ಟೋರ್ಗೆ ಹೋಗಿ ಚೀಟಿ ಕೊಡ್ತಿರಲ್ಲ, ಅದಕ್ಕೆ ಹೆಸರು ನಾನು ಕೊಡಲ್ಲ, ನೀವೇ ಯಾವ್ದು ಬೇಕು ಇಟ್ಕೊಳ್ಳಿ. ಚೀಟಿ ಕೊಡುವ ಮೆಡಿಕಲ್ ಸ್ಟೋರು ಬೇಡ. ನಿಮ್ಮ ಅಡುಗೆ ಮನೆಯೇ ಮೆಡಿಕಲ್ ಸ್ಟೋರ್ ಮಾಡ್ಕೊಳ್ಳಿ. ಇದಕ್ಕೆ 2 ಲೈನ್ ಹೇಳ್ತಿದ್ವಿ. ಏನು? ಈ ಮೆಡಿಕಲ್ ಸ್ಟೋರು ನಮ್ಮ ಅಡುಗೆ ಮನೆ ಆಗಿಲ್ಲ ಅನ್ನೋದಕ್ಕೆ 1-2 ಉದಾಹರಣೆ. ನಂಬರ್ 1, ನಮ್ಮ ಮಕ್ಕಳು ಯಾಕೋ ವಿದ್ಯೆಯಲ್ಲೇ ಹಿಂದೆ, ಉನ್ನತ ಮಟ್ಟಕ್ಕಿದ್ದವರು ಕೆಳಗೆ ಬಂದುಬಿಟ್ರು, ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ದ ಕೆಳಗೆ ಬಂದ್ಬಿಟ್ಟ, ಯಾವುದರಲ್ಲೂ ಆಸಕ್ತಿ ಇಲ್ಲ, ಒಂದು ರಿಪೋರ್ಟ್ ಇದೆ ತಾನೆ. ಇನ್ನು 2ನೇದು ಅತಿ ಮುಖ್ಯವಾಗಿ ಶುಭವಾಗಿರುವಂಥ ಶುಕ್ರವಾರದ 2ನೇ ಪಾಯಿಂಟ್ ಯಾವುದಪ್ಪ ಅಂದರೆ, ಗಂಡನ ಮನೆಯಲ್ಲಿ ನನ್ನ ಮಗಳು ಹೊಂದಾಣಿಕೆ ಆಗುತ್ತಿಲ್ಲ, ಅಥವಾ ಮಗಳೇ ಅವರು ಹೊಂದಾಣಿಕೆ ಆಗ್ತಾ ಇಲ್ವೋ, ಅವರೇ ಮಗಳು ಹೊಂದಾಣಿಕೆ ಆಗ್ತಾ ಇಲ್ವೋ, ಈ ಪ್ರಶ್ನೆ ಕಾಡ್ತಾ ಇರತಕ್ಕಂಥ ಎಲ್ಲರಿಗೂ ಕೆಲವೊಂದು ವಿಚಾರದಲ್ಲಿ ಮಾತ್ರ ಇದೆ. ಒಪ್ಕೋಬೋದಲ್ಲ? ಹೌದು. ಮಗಳು ಮನೆಗೆ ಹೊಂದಾಣಿಕೆ ಆಗ್ತಾ ಇಲ್ಲ, ಏನು ಮಾಡೋದು ಪ್ರಶ್ನೆ, ಜ್ಯೋತಿಷ್ಯ ಅಲ್ಲ. ಯಾಕೆ ಹೊಂದಾಣಿಕೆ ಆಗ್ತಾ ಇಲ್ಲ? ಅವರ ಮನೆಯಲ್ಲಿರುವಂತಹ ಅಡುಗೆಯ ವಿಚಾರದಲ್ಲಿ, ನಿಮ್ಮ ಮಗಳು ಮಾಡುತ್ತಿರುವ ಊಟದ ವಿಚಾರದಲ್ಲಿ ಹೊಂದಾಣಿಕೆ ಆಗುತ್ತಿಲ್ಲ ಅಂತ ಯಾರು ಶಾಸ್ತ್ರಗಳು ಹೇಳ್ತಾರಮ್ಮ? ಜ್ಯೋತಿಷಿಗಳು ಹೇಳ್ತಾರಾ? ಡಾಕ್ಟ್ರ್ ಹೇಳ್ತಾರಾ? ಯಾರಾದರೂ ಹೇಳ್ತಾರಾ? ಇಲ್ಲ. ನೋಡ್ರಿ ಎಂಥ ಅದ್ಭುತವಾದ ಕಲೆ ಇದೆ. ಮೆಡಿಕಲಲ್ಲೂ ಜಾಗ ಇಲ್ಲ, ಶಾಸ್ತ್ರಗಳಿಗೂ ಗೊತ್ತಿಲ್ಲ. ಹೊಂದಾಣಿಕೆ ಆಗ್ತಾ ಇಲ್ಲ ಅಂದರೆ ಪರದಾಡೋ ಮಟ್ಟಕ್ಕೆ ಇನ್ನೊಂದಷ್ಟು ದುಡ್ಡು ಖರ್ಚು ಮಾಡಿಸೋಕ್ಕೆ ಏನೋ ಒಂದು ದಾರಿ ತೋರಿಸ್ತಾರೆ ಮಾರ್ಕೆಟಿಂಗ್ ಗುರುಗಳು. ಅದಕ್ಕೋಸ್ಕರವಾಗಿ ಹೊಂದಾಣಿಕೆ ಆಗಬೇಕು ಕುಟುಂಬದಲ್ಲಿ ಅಂತಕ್ಕಂಥ ವಿಚಾರಕ್ಕೆ ಹೋದಾಗ ನಮ್ಮ ಮೆದುಳಿಗೆ ಬಳಸಬೇಕಾಗಿರ್ತಕ್ಕಂಥ ಆಹಾರ ಸಾಮಗ್ರಿಗಳನ್ನು ಸರಿಯಾದ ಕ್ರಮದಲ್ಲಿ ಅನುಸರಿಸಿ ಎಷ್ಟು ಸಾಧ್ಯವೋ ಅಷ್ಟು ಆಹಾರವನ್ನು ಮೆದುಳಿಗೆ ನಾವು ರವಾನೆ ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದ್ರೆ
ನಮಗೆ ಸದಾ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗತ್ತೆ. ಇಲ್ಲ ಅಂದರೆ ಯೋಚನೆ ಪ್ರಾರಂಭ ಆಗಿದೆ, ಯೋಚನೆಯಲ್ಲೇ ಮುಳುಗಿದ್ದೀವಿ ಅಂದರೆ ಅವರು ಆ ಲಕ್ಷ್ಮಿಗೆ ಸಂಬಂಧಪಟ್ಟವರು. ಯೋಚನೆ ಇಲ್ಲದೆ ಬದುಕ್ತಾ ಇದ್ದೀನಿ ಅಂದರೆ ಈ ಲಕ್ಷ್ಮಿಗೆ ಸಂಬಂಧಪಟ್ಟವರು. ಆ ಲಕ್ಷ್ಮಿ ಈ ಲಕ್ಷ್ಮಿ ಅಂದರೆ ನೀವೇ ಡಿಸೈಡ್ ಮಾಡಿ. ಪದೇ ಪದೇ ಶುಭ ಶುಕ್ರವಾರದಂದು ಪಾಪ ಹೇಳಬಾರ್ದು, ಅದಕ್ಕೋಸ್ಕರ ಈ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದದ್ದು ಅಡುಗೆ ಮನೆಯನ್ನು ಜೋಪಾನ ಮಾಡಬೇಕಾದಂಥದ್ದು ಅತಿ ಮುಖ್ಯವಾದ ಲಕ್ಷ್ಮೀ ಅನುಗ್ರಹ ಜಾಗ ಅಂತ ಪ್ರತಿಯೊಬ್ಬರು ತಿಳ್ಕೋಬೇಕು. ನಾವು ಲಕ್ಷ್ಮೀ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಕ್ಕಂಥದ್ದಕ್ಕೆ ಅರ್ಥಗರ್ಭಿತವಾದ ವಿಚಾರ. ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಸುಖವಾಗಿರಬೇಕು, ಹೇಳಿದ ಮಾತು ಕೇಳಬೇಕು, ಇಬ್ಬರಿಗೂ ಬೆಲೆ ಸಿಗಬೇಕು. ಗಂಡನ ಮಾತಿಗೆ ಹೆಂಡತಿ, ಹೆಂಡತಿ ಮಾತಿಗೆ ಗಂಡ ಬೆಲೆ ಸಿಗಬೇಕಾ ಬೇಡಮ್ಮ? ಈ ಬೆಲೆ ಸಿಗಬೇಕಾದ್ರೆ ಗಂಡನಿಗೆ ಲಂಚ ಕೊಡುವ ಜಾಗ ಯಾವುದು ಹೆಣ್ಣು ಅಂದರೆ, ಗಂಡನಿಗೆ ಲಂಚ ಕೊಡುವ ಜಾಗ ಹೆಣ್ಣು ಯಾವುದು ಅಂದರೆ ಅಡುಗೆ ಮನೆ. ಆ ಅಡುಗೆ ಮನೇಲಿ ಕರೆಸಿ ಏನಾದರೂ ಒಂಚೂರು ಕೊಟ್ಬಿಟ್ಟು ಮಾತಾಡಿ, ನೀವು ಹೇಳೋದಕ್ಕೆಲ್ಲ ಸ್ಯಾಂಕ್ಷನ್. ಹೆಣ್ಣಿಗೆ ಎಂತೆಂಥ ಜಾಗದಲ್ಲಿ ತನ್ನ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂತಹ ಭಾಗಗಳು ಮನೆಯಲ್ಲೂ ಕೂಡ ನಾವು ಅನುಸರಿಸಬೇಕು. ಅದು ಗೊತ್ತಿಲ್ಲ ನಮಗೆ, ಯಾವುದು ಗೊತ್ತಿಲ್ಲ ನಮಗೆ. ಮನೆ ಅನುಸರಿಸೋದಾಗಲಿ, ಗಂಡನ್ನು ಒಲಿಸ್ಕೊಳ್ಳೋದಾಗಲಿ. ಗಂಡನ ಒಲಿಸ್ಕೊಳ್ಳೇಬೇಕಂತಲ್ಲ ಮದುವೆ ಮಾಡ್ಕೊಳ್ಳೋದು. ದೊಡ್ಡವ್ರು ಏನು ಹೇಳೋದು, ಹೊಂದಾಣಿಕೆ ಆಗಿ ಅಂತ. ಅದು ಒಲಿಸ್ಕೊಳ್ಳೋದು ತಾನೆ. ಇವ್ರು ಅವ್ರನ್ನ ಒಲಿಸ್ಕೊತಾ ಇಲ್ವೋ, ಅವ್ರು ಇವ್ರನ್ನ ಒಲಿಸ್ಕೊತಾ ಇಲ್ವೋ, ಹೊಂದಾಣಿಕೆ ಆಗೇ ಇಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತ ಇವತ್ತಿನ ವಿಚಾರದಲ್ಲಿ ಕೆಲವು ವಿಚಾರಗಳನ್ನು ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಚಿತ್ರವನ್ನು ನೋಡಿಬಿಟ್ರೆ ನಾವು ಎಲ್ಲಿ ದಾರಿ ತಪ್ಪಿದ್ದೀವಿ, ಯಾಕೆ ಒಂದು ಯೋಚನೆಗೆ ನಾವು ಮುಳುಗಿದ್ದೀವಿ ಅಂತಕ್ಕಂಥದ್ದಕ್ಕೆ ಒಂದು ಚಿತ್ರವನ್ನು ಈ ಕಣ್ಣು ಮುಂದೆ ಒಂದು ಸ್ವಲ್ಪ ನೋಡ್ಕೊಂಬಿಡಿ, ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ಇದು ತುಂಬ ಸರಳ, ಇದೇನು ದೊಡ್ಡ ವಿಷಯ ಅಲ್ಲ. ಇದು ಒಂದು ಭೂಮಿಯಲ್ಲಿ ಮತ್ತು ಆಕಾಶದಲ್ಲಿ ಇರ್ತಕ್ಕಂಥ ಸಂಬಂಧ. ಒಬ್ಬ ವ್ಯಕ್ತಿ ಹೇಗೆ ನಿಂತಿರ್ತಾನೆ, ನೇರವಾಗಿ ನಿಂತಿದ್ದಾನಲ್ಲಮ್ಮ ಚಿತ್ರ, ತುಂಬ ನೇರವಾಗಿ ನಿಂತಿರ್ತಕ್ಕಂಥ ಒಂದು ಮನುಷ್ಯನ ಚಿತ್ರ. ಇದು ಆಕಾಶದಲ್ಲಿರ್ತಕ್ಕಂತಹ ಮಂಡಲ, ನಕ್ಷತ್ರಗಳಿದೆ ನೋಡಿ. ಇದನ್ನು ನಾವು ಮನೆ ಒಳಗಡೆ ಇಳಿಸ್ಕೊಳ್ಳೋದೇ ಸೂರ್ಯಲೋಕ. ಇಳಿಸ್ಕೊಂಡಿದ್ದೀವಾ? ಪ್ರತಿಯೊಬ್ಬರು ನೋಡಿ, ಇದೆಯಾ ನಿಮ್ಮ ಮನೆಯಲ್ಲಿ ಸೂರ್ಯಲೋಕ ಅಂತ? ಮಧ್ಯಭಾಗ, ನಿಮ್ಮ ಮನೆಯ ಮಧ್ಯಭಾಗವೇ ಈ ಒಂದು ಚಿತ್ರಣ. ಈಗ ನಿಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತದಲ್ಲಿ ಇರುವಂತಹ ರಕ್ತ ಕಣ ಅಂದರೆ ಪ್ಲೇಟ್, ಬ್ಲಡ್ ಪ್ಲೇಟ್ ಹೇಗಿರುತ್ತೆ? ವೃತ್ತಾಕಾರವಾಗಿ ಇರುತ್ತೆ, ಹೌದಲ್ಲಮ್ಮ? ಭೂಮಿ ಹೇಗಿದೆ? ವೃತ್ತಾಕಾರವಾಗಿದೆ. ಈಗ ಹಾಗಿದ್ದ ಮೇಲೆ ನಾವು ನಮ್ಮ ಮನೆಯನ್ನು ಈ ಒಂದು ಮಧ್ಯ ಬಿಂದುವನ್ನು ನಾವು ಸ್ಥಾಪನೆ ಮಾಡ್ಕೊಂಡಿದ್ದೀವಿ ಅಂತ ಸ್ವಲ್ಪ ಡಿಸೈಡ್ ಮಾಡಿ. ಯಾರೇ ಆಗಲಿ, ಎಲ್ಲೇ ಇರೋ ಮನೆ ಕಟ್ಟರೋರಾಗಲಿ, ಈ ಥರ ಮನೆಯ ಮಧ್ಯ ಬಿಂದುವನ್ನು ನಾವು ಕರೆಕ್ಟಾಗಿ ಬಳಸ್ಕೊಂಡಿದ್ದೀವಿ ಅಂದರೆ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ನೇರವಾಗಿ ನೆಟ್ಟಗಿರ್ತಾರೆ. ಅವ್ರು ನೆಟ್ಟಗಿದ್ರೆ ಜೀವನನೂ ನೆಟ್ಟಗಿರುತ್ತೆ ಅಂತ ಹಾಡೋ ಭಾಷೆಯಲ್ಲಿ ಹೇಳ್ತಾರೆ, ಹೌದಲ್ಲಮ್ಮ? ಈಗ ನೆಟ್ಟಗಿರೋದು ನಿಂತ್ಕೊಳ್ಳೋದು ಗೊತ್ತಿಲ್ಲ, ನೆಟ್ಟಗೆ ನಡ್ಕೊಳ್ಳೋದು ಗೊತ್ತಿಲ್ಲ, ಮತ್ತು ಎಲ್ಲಿಂದ ಬರುತ್ತೆ? ಆದರೆ ಭೂಮಿಗೂ ಆಕಾಶಕ್ಕೂ ನಾನು ಸಾಕಷ್ಟು ಸಲ ಹೇಳ್ತಿದ್ದೀನಿ, ಸೂರ್ಯನನ್ನು ಅನುಸರಿಸಿ ಭೂಮಿ ಹೋಗ್ತಾ ಇದೆ, ಸುತ್ತಾ ಇದೆ, ಹೌದಲ್ಲಮ್ಮ? ನಾವು ಯಾವುದನ್ನು ಅನುಸರಿಸಬೇಕು? ಭೂಮಿಯನ್ನು ಅನುಸರಿಸಬೇಕು. ಅನುಸರಿಸಿದ್ದೀವ ಮನೆ ಕಟ್ಟುವಾಗ ಯೋಚನೆ ಮಾಡ್ಕೊಳ್ಳಿ. ಆ ಥರ ಅನುಸರಿಸಿದ್ರೆ ಈ ರೀತಿ ಚಿತ್ರಣದಲ್ಲಿ ಮನೆಯ ಮಕ್ಕಳು, ಹೆಂಡತಿ ಯಾರೇ ಆಗಲಿ, ಮನೆಯ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಆಕಾಶದಲ್ಲಿರುವಂತಹ ಮಂಡಲವನ್ನು ನಮ್ಮ ವಾಸದ ಮನೆಗೆ ವೃತ್ತಾಕಾರದ ರೀತಿಯಲ್ಲಿ ನಾವು ಬಳಸೋದಕ್ಕೆ ನಮ್ಮ ಕೈಲಿ ಆಗಿದೆಯಾ? ಇವತ್ತಿಂದಲ್ಲ ಇದು ಕತೆ. ಎಷ್ಟು ಶತಮಾನಗಳಿಂದ ಬಂದಿರತಕ್ಕಂತಹ ಜ್ಯೋತಿಷಿಗಳು ಹೇಳ್ತಾ ಇರ್ತಕ್ಕಂಥ ವಿಚಾರಕ್ಕೂ ಈ ಸತ್ಯಕ್ಕೂ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಇದ್ರ ಮೀರಿ ನೀವು ಶಾಸ್ತ್ರ ಕೇಳ್ತೀನಿ ಅಂದರೆ ನಿಮ್ಮ ಹಣೆ ಬರ, ನಾನೇನು ಮಾಡೋಕ್ಕಾಗಲ್ಲ. ಈ ಸತ್ಯ ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ಏಳಿಗೆ ಆಗಬೇಕಾದ್ರೆ ಇದಕ್ಕೆ ಕುಟುಂಬ ಶಾಸ್ತ್ರ ಅಂತ ಹೇಳ್ತಾರೆ. ಮನೆ ಎಲ್ಲರೂ ಚೆನ್ನಾಗಿರಬೇಕಂದ್ರೆ ಈ ಭಾಗವನ್ನು ನಿಮ್ಮ ಮನೆಯಲ್ಲಿ ಗುರ್ತಿಸಿದ್ದೀರಾ? ಇದನ್ನು ಗುರ್ತಿಸಿ ಮನೆ ಕಟ್ಟಕ್ಕೆ ನಿಮಗೆ ಗೊತ್ತಿದೆಯಾ? ಅಥವಾ ಇದನ್ನು ಹೇಳ್ಕೊಡಕ್ಕೆ ಯಾರು ಹುಟ್ಟಿದಾರಾ? ಪುಣ್ಯಾತ್ಮರು ಇಲ್ಲ, ಸಾಧ್ಯನೇ ಇಲ್ಲ, ವಿಚಾರನೇ ಗೊತ್ತಿಲ್ಲ. ಅಂದ ಮೇಲೆ ನೀವು ಮನೆಯಲ್ಲಿ ನೆಮ್ಮದಿಯಾಗಿರಲ್ಲ ಅಂತ ಅಂದ ಮೇಲೆ ಈಗ ದೇವರು ನಿಮಗೆ ಏನು ಹೇಳ್ಬೋದು, ಏನು ಮಾಡ್ಬೋದು, ನಿಮ್ಮ ಮೇಲೆ ಪರಿಣಾಮ ಬೀರ್ಬೋದು? ನೀವೇ ಸ್ವಲ್ಪ ಯೋಚನೆ ಮಾಡಿ. ಕೋಪ ಮಾಡ್ಕೋಬೇಕಾ ಬೇಡಮ್ಮ? ಅದಕ್ಕೆ ನಾವು ಕೋಪ ದೇವ್ರು ಮಾಡ್ಕೊಳ್ಳಲ್ಲ ಅನ್ನೋದಕ್ಕೆ ಬೇಜಾರು ಮಾಡ್ಕೊಂಡವ್ರೆ ಅಂತ ಅನ್ಕೊಂಬೋಣ.
ಅಲ್ಲಮ್ಮ. ಯಾಕೆಂದರೆ ದೇವ್ರು ಕೋಪ ಮಾಡಲ್ಲ, ತಾಯಿ ಥರ. ಮಕ್ಕಳು ಏನೇ ಚೇಷ್ಟೆ ಮಾಡಿದ್ರು ತಾಯಿ ಕೋಪ ಮಾಡಲ್ಲ. ಹಾಗೆ ಕುಟುಂಬದಲ್ಲಿರ್ತಕ್ಕಂಥ ಯಾರೇ ಏನೇ ಮಾಡಿದ್ರು ದೇವ್ರು ಕೋಪ ಮಾಡಲ್ಲ, ನಗ್ತಾ ಇರ್ತಾನೆ. ಇಷ್ಟು ನಿಮ್ಮ ಹಣೆ ಬರ ಹಿಂಗಾಗೈತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವರೇ ಹೇಳ್ಕೊತಾರೆ, ನಮ್ಮ ಹಣೆ ಬರ, ವಿಧಿ, ಕರ್ಮ ಅವರೇ ಹೇಳ್ಕೊತಾರಲ್ಲಮ್ಮ. ಹಾಂ, ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಈಗ ನೀವು ಡಿಸೈಡ್ ಮಾಡಬೇಕು. ಯಾಕೆ ಅಂತಕ್ಕಂತಹ ಒಂದು ವಿಷಯದಲ್ಲಿ ಹೆಣ್ಣು ಮಗಳು ಮನೆಯಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಸ್ವಾಮಿ ಅಂತ ಪ್ರಶ್ನೆಯನ್ನು ಕೇಳಿದವರಿಗೆ ಒಂದು ಉತ್ತರವನ್ನು ಒಂದು ಸರಳವಾದ ರೀತಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹೆಣ್ಣು ಮನಃಶಾಂತಿಯಾಗಿದ್ದಾಗ ಹೊಂದಾಣಿಕೆ ಆಗ್ತಾಳೆ ಅಲ್ಲಪ್ಪ. ಈಗ ಅದಕ್ಕೆ ಮನಃಶಾಂತಿಗೆ ಈಗ ಅದಕ್ಕೆ ಆಹಾರದ ವಿಚಾರ ತಿಳಿಸಾಗಿದೆ. ಈಗ ಇನ್ನೊಂದು ಮುಖ್ಯವಾದ ಭಾಗ, ನಮ್ಮ ದೇಹದ ಬೆನ್ನಿನ ಭಾಗ ಹಳ್ಳ ಇದೆಯಾ ಇಲ್ವಾ ಅಮ್ಮ? ಸೆಂಟ್ರ್ ಪಾಯಿಂಟ್ ಹಳ್ಳ ಇದೆಯಾ ಇಲ್ವಾ? ಇದೆಯಲ್ಲ. ಸೆಂಟ್ರ್ ಪಾಯಿಂಟ್ ಹಳ್ಳ ಇದೆ ಅಂದ ಮೇಲೆ ಹೆಣ್ಣಿಗೆ ತಲೆಯ ಮಧ್ಯಭಾಗ ಹಳ್ಳ ಇರುತ್ತೆ, ತಲೆ ಬಾಚಿದಾಗ. ಹೌದಲ್ವಾ? ಇರುತ್ತಲ್ವಾ? ಈ ಹೆಣ್ಣಿಗೆ ತಲೆಯ ಮಧ್ಯಭಾಗವನ್ನು ಕ್ರಾಪ್ ತೆಗೆಯುವಂಥ ವಿಚಾರ ನಮ್ಮಲ್ಲಿಲ್ಲ. ಅದಕ್ಕೆ ಹೆಣ್ಣು ಹೊಂದಾಣಿಕೆ ಆಗಲ್ಲ, ಗಂಡನಿಗೂ ಆಗಲ್ಲ, ಮನೆಗೂ ಆಗಲ್ಲ. ಕಾರಣ ನೀವೇ ಯೋಚನೆ ಮಾಡಿ. ಜಡೆ ಹಾಕ್ಕೊಳ್ತಕ್ಕಂತಹ ಸಂಸಾರ ಹೇಗಿರುತ್ತೆ, ಜಡೆಯಲ್ಲಿ ಏನು ಶಕ್ತಿ ಇರುತ್ತೆ, ಅದು ನಮ್ಮನ್ನು ನಾವು ಬಿಟ್ಟಿದ್ದೀವಿ. ಇದಕ್ಕೇನು ಹೇಳುತ್ತೆ ಅಂದರೆ ದುಷ್ಟಗ್ರಹಗಳ ಕಾಟ. ಏನಾರು ಮೆಟ್ಕೊಂಡೈತಾ, ಪೀಡೆ ಹಿಡ್ಕೊಂಡೈತಾ, ಮೋಹಿನಿ ಮೆಟ್ಕೊಂಡೈತಾ, ತಲೆಕೆಟ್ಟೈತಾ, ಏನು ಬೇಕಾದ್ರೆ ಹೇಳ್ಬೋದು. ಜಡೆ ಹಾಕದೆ ತಪ್ಪಾಗಿ ದಯವಿಟ್ಟು ಯಾರೂ ಅರ್ಥಿಸ್ಕೋಬಾರ್ದು. ಏನಪ್ಪ ಏನೇನು ಹೇಳ್ತಾ ಇದ್ದಾರೆ ಅಂತೆ, ನಾನು ಎಲ್ಲ ಮಾಡಿ ಅಂತ ಹೇಳ್ತಾ ಇಲ್ಲ. ಈ ಮಟ್ಟಕ್ಕೆ ತಲೆ ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕು ಅಂದರೆ ತಲೆಯಲ್ಲಿ ಜಡೆ ಇರಬೇಕು ಅಂತ ಹೇಳ್ತಿದ್ದೀನಿ, ಇರಬೇಕು ಅಂತ ಹೇಳ್ತಾ ಇಲ್ಲ. ಇದು ಬೇಜಾರು ಮಾಡಿಕೊಂಡು ನಾನೇನು ಮಾಡೋಕ್ಕಾಗಲ್ಲ, ವಿಷಯ ತಿಳ್ಕೊಳ್ಳಿ ಅಷ್ಟೇ. ಈ ಜಡೆ ಅಂತಕ್ಕಂಥದ್ದು ಬೆನ್ನಿನ ಭಾಗವನ್ನು, ಆ ಹಳ್ಳದ ಭಾಗವನ್ನು ಆವಾಗವಾಗ ರಿಪೇರಿ ಮಾಡ್ತಾ ಇರುತ್ತೆ. ನಡಿಬೇಕಾದ್ರೆ ಜಡೆ ಬೆನ್ನಿಗೆ ಹೊಡಿತಾ ಇರುತ್ತೆ. ಹೌದಲ್ಲಮ್ಮ? ಅದೇನು ಮಾಡುತ್ತೆ, ಸಹಸ್ರನಾಡಿ ಅಂದರೆ ನತ್ತಿ ಭಾಗಕ್ಕೆ ಚಾರ್ಜಿಂಗ್ ಆಗುತ್ತೆ. ಕೋಪ ಮಾಡ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು, ನಗ್ತಾ ಇರಬೇಕು, ನಾನು ಹೆಣ್ಣಾಗೇ ಇರಬೇಕು, ಈ ಸೆನ್ಸ್ ಕೊಡುತ್ತೆ ಜಡೆ. ಈಗ ಜಡೆ ಇಲ್ಲ ಅಂದರೆ ಎರಡೂ ಕಡೆ ಗಂಡಸರು ಮೀಸೆ ಥರ ಬಿಟ್ಕೊಂಡ್ರೆ ಗ್ರಹಗಳು ನಮ್ಮನ್ನು ಅಟ್ಯಾಕ್ ಮಾಡುತ್ತೆ, ಮಾಡ್ತಾನೇ ಇರುತ್ತೆ. ಏನು ಮಾಡೋಣ ಈಗ? ಚೇಂಜ್ ಮಾಡೋಣ? ಚೇಂಜ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆಪ್ಷನ್ ನಿಮ್ಮದು, ಮಾಡ್ಕೊಳ್ಳಿ, ಜಡೆ ಹಾಕ್ಕೊಳ್ಳಿ, ಇಲ್ಲ ಎರಡು ಕಡೆ ಬಿಟ್ಕೊಳ್ಳಿ. ಆದರೆ ನಾವು ಏನಾಗಿದ್ದೀವಿ ಅಂದರೆ ಹುಚ್ಚು ಹಿಡಿಯತ್ತೆ. ಯಾವ ಪೂಜೆ ಮಾಡಿದ್ರು, ಯಾವ ದೇವಸ್ಥಾನಕ್ಕೆ ಹೋದರೂ ಹೆಣ್ಣಿಗೆ ಅವಕಾಶ, ನೆಮ್ಮದಿಗೆ ಸಾಧ್ಯನೇ ಇಲ್ಲ. ಈಗ ಈ ವಿಚಾರದಲ್ಲಿ ಯಾವ ರಂಗದಲ್ಲಿ ಹೆಣ್ಣು ಮಕ್ಕಳನ್ನು ಶಾಂತ ರೀತಿಯಲ್ಲಿ ಇರೋದಕ್ಕೆ ಅವಕಾಶ ಆಗುತ್ತೆ ಅಂದರೆ ಅದು ಜಡೆಯಿಂದ ಮಾತ್ರ ಸಾಧ್ಯ. ಇನ್ನು ಯಾವುದೇ ವ್ರತ ಪೂಜೆ ದೇವರಿಂದ ಸಾಧ್ಯ ಇಲ್ಲ. ಈಗ ಶೇಕಡಾವಾರು ನಾನು ಹೇಳಲ್ಲ, ಎಷ್ಟು ಹೆಣ್ಣು ಮಕ್ಕಳು ಕತೆ ಹಾಗೆ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಗೌರಮ್ಮನ ಥರ ಇದ್ದರೆ ಯಾರು ಒಪ್ಪಲ್ಲ ಅಂತ ಅವ್ರು ನನಗೆ ಹೇಳುವಂಥ ಮಟ್ಟಕ್ಕಿದೆ. ಹೌದಲ್ಲಮ್ಮ? ಗೌರಮ್ಮನ ಥರ ಇದ್ದರೆ ಯಾರು ಒಪ್ಪತ್ತಾರೆ? ಅದನ್ನು ಹಳ್ಳಿ ಹುಡುಗಿ ಇದ್ದಂಗೆ ಅವಳೆ ಅಂತಾರೆ. ಹಾಗೆ ತಪ್ಪು ಆ ಕಡೆನೂ ಇದೆ, ಈ ಕಡೆನೂ ಇದೆ. ಆದರೆ ಹೆಣ್ಣು ಹೆಣ್ಣಾಗೇ ಇರಬೇಕು ಅಂತ ಪ್ರಯತ್ನ ಪಟ್ಟರೆ ಸದಾ ಲಕ್ಷ್ಮಿಯ ಸ್ವರೂಪನ್ನು ಪಡಿತಕ್ಕಂತಹ ಒಂದು ಲೆಕ್ಕದಲ್ಲಿ ನಾಳೆ ಒಂದು ಮಗು ಪಡಿತೀನಿ ಅಂತ ಹೆಣ್ಣು ಗೊತ್ತಿದೆ ಅಂದ ಮೇಲೆ ನಾನು ಹೆಣ್ಣಾಗೇ ಇರಬೇಕು ಅಂದ್ಕೊಂಡಿದ್ದರೆ ನಿಮಗೆ ಹುಟ್ಟುವ ಮಗು, ಹುಟ್ಟಲಿರುವ ಮಗು ಆರೋಗ್ಯವಾದ ಮಗು ಹುಟ್ಟತ್ತೆ, ಇಲ್ಲ ಅಂಗಹೂನ ಮಗು ಹುಟ್ಟತ್ತೆ. ಕೈ ಕಾಲು ವ್ಯತ್ಯಾಸ, ಇಲ್ಲ ಸಣ್ಣ, ಇಲ್ಲ ಡುಮ್ಮ, ಏನೋ ಒಂದು ರೀತಿ ಮಗು ಹುಟ್ಟತ್ತೆ. ಯಾಕೆ? ನಿಮ್ಮ ಕೂದಲಿನಲ್ಲಿ ಇರ್ತಕ್ಕಂಥ ರಹಸ್ಯ ನಮಗೆ ಈ ರೀತಿ ಶಿಕ್ಷೆ ಆಗತ್ತೆ ಅಂತ ಸ್ವಲ್ಪ ತಿಳ್ಕೊಂಡ್ರೆ ಸಂತಾನವನ್ನು ಸರಿಯಾಗಿ ಪಡ್ಕೋಬಹುದು ಅಂತಕ್ಕಂಥ ಒಂದು ಮಾಹಿತಿಕ್ಕಿಂತ ಮುಂಚೆ ನೀವು ಇದನ್ನು ಪಾಲನೆ ಮಾಡೋದ್ರಿಂದ ಎಷ್ಟು ಮನಸ್ಸು ಖುಷಿ ಇರುತ್ತೆ, ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಈ ನಿದ್ದೆ ಅಂತಕ್ಕಂಥದ್ದು ಹೆಂಗಸರಿಗೆ ತುಂಬ ತುಂಬ ಕಷ್ಟ. ಆದರೆ ಗಂಡಸಿಗೆ ಒತ್ತಡ ಜಾಸ್ತಿ. ಏನು ಅಂದರೆ ಗೋಳಾಕ್ಕೊಳ್ಳೋದು, ನನಗೆ ಅದು ಬೇಕು, ನನಗೆ ಇದು ಬೇಕು, ನಾನು ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ನಾನು ಅದು ನೋಡಬೇಕು, ಇದು ತಿನ್ನಬೇಕು, ಕಾಟ ಸಾಕಲ್ಲ, ಮನೆಗೆ ಹೋಗೋದೇ ಬೇಡ ಅನ್ನೋ ಮಟ್ಟಕ್ಕೆ ಕೆಲವರು, ಎಲ್ರಿಗೂ ಹೇಳ್ತಾ ಇಲ್ಲ ನಾನು, ಕೆಲವು ಗಂಡಸರು ಬೇಜಾರು ಮಾಡ್ಕೊಂಡು ಪಾಪ ತಡವಾಗಿ ಬಂದು ಒಪ್ಪಕ್ಕಂತ ಮಲ್ಕೊಂಡ್ಬಿಡ್ತಾರೆ. ಊಟ ಮಾಡೋದು ಬೇಡ, ಸರಿ ಹೇಳೋದು ಬೇಡ ಇವಳು ಅಂತ. ಈ ಮಟ್ಟಕ್ಕಿರುವಂತಹ ಕುಟುಂಬ ಕೂಡ ಇದೆ. ಇದೆಲ್ಲವೂ ಕೂಡ ನಾವು
ಹೊಂದಾಣಿಕೆ ಇಲ್ಲದ ಜೀವನಕ್ಕೆ ನಾವು ಒಂದು ಮದುವೆ ಅಂತ ಅವಶ್ಯಕತೆ ಇದೆಯಾ? ಈ ಸತ್ಯವನ್ನು ಪ್ರತಿ ಹೆಣ್ಣು ಅರ್ಥಕೊಂಡಾಗ ಸಾಕ್ಷಾತ್ ಮಹಾಲಕ್ಷ್ಮಿ ಆಗ್ತಕ್ಕಂತಹ ಒಂದು ಪ್ರಯತ್ನಕ್ಕೆ ಕೊನೆಗೆ ಮಕ್ಕಳನ್ನಾದರೂ ಏನಾದರೂ ಮಾಡಿ ಸ್ವಲ್ಪ ಅದಕ್ಕಿನ್ನೊಂದು ದೊಡ್ಡ ಶಾಪ ಏನಂದರೆ ಕೆಲವು ಸ್ಕೂಲ್ಗಳಲ್ಲಿ ಹೂವು ಹಾಕ್ಕೊಂಡು ಹೋಗಂಗಿಲ್ಲ ಅಲ್ಲಮ್ಮ ನೋಡಿ ಅಂಥ ಕರ್ಮ. ಕಾಲ್ ಚೈನ್ ಹಾಕ್ಕೊಂಡು ಹೋಗಂಗಿಲ್ಲ, ಕೈಗೆ ಬಳೆ ಹಾಕ್ಕೊಂಡು ಹೋಗಂಗಿಲ್ಲ. ಎಂಥ ಕರ್ಮ ರೀ ಇದು. ಇಂಥ ವಿದ್ಯೆ ಮಕ್ಳಿಗೆ ಬೇಕೇನ್ರಿ? ಯೋಚನೆ ಮಾಡಿ. ನಿಮ್ಮ ಹೆಣ್ಣು ಮಕ್ಕಳು ಲವ್ ಹೋಗಬಾರ್ದು, ಲವ್ಗೆ ಇಳಿಬಾರ್ದು ಅಂದರೆ ಇವಕ್ಕೆಲ್ಲ ಕಡಿವಾಣ ಹಾಕ್ಕೋಬೇಕು. ಓದಿಸೋದೇನೋ ಸರಿಯಪ್ಪ, ಮುಂದೆ ಅವ್ರು ಮಾಡ್ತಕ್ಕಂಥ ವೇಷಭೂಷಣಗಳು ಏನಾಗತ್ತೆ ಅದಕ್ಕೆಲ್ಲ ಕಾರಣ ಯಾರು? ನೀವೇ ಯೋಚನೆ ಮಾಡಿ. ಹಣ ಕೊಟ್ಟು ಮಕ್ಕಳ ಭವಿಷ್ಯ ಹಾಳು ಮಾಡಿ ನೀವು ಅಂದ್ಕೊಂಡಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಓದೋದ್ರಿಂದ ಸರಿ ಹೋಗುತ್ತೆ, ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ ಅಂತ. ನಿಂತ್ಕೊಳ್ಳಲ್ಲ, ಮದುವೆಗಳಾಗತ್ತೆ. ಒಂದು ಮದುವೆ ಆದರೆ ತಡ್ಕೊಳ್ಳೋಣ, ಮದುವೆಗಳು ಮಾಡ್ಕೊತಾನೇ ಇರ್ತಾಳೆ ಅವಳು. ಯಾಕೆಂದರೆ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ. ನನ್ನ ತಲೆ ಸರಿ ಇಲ್ಲ ಅಂತ ಯಾರು ಒಪ್ಕೋತಾರಮ್ಮ? ನನ್ನ ತಲೆ ಸರಿ ಇಲ್ಲ ಅಂತ ಯಾರು ಒಪ್ಕೊಳ್ಳಲ್ಲ. ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಅವ್ನು ಸರಿ ಇಲ್ಲ. ಲವ್ ಮಾಡೋದ್ರಲ್ಲೂ ಅಷ್ಟೇ, ಮದುವೆ ಮಾಡ್ಕೊಳ್ಳೋದ್ರು ಅಷ್ಟೇ. ಹಂಗಂತ ಎಲ್ಲಿವರೆಗೂ ಈ ಮಟ್ಟಕ್ಕೆ ನಾವು ಬದಲಾವಣೆ ಆಗೋದು? ಇದಕ್ಕೆ ದೇವರು ಶಾಪ ಕೊಡಬೇಕಾ ಬೇಡವಾ? ನೀವೇ ಡಿಸೈಡ್ ಮಾಡಿ. ದೇವ್ರ ಕಾರಣ ಅಲ್ಲ, ನೀವು ಮಾಡ್ಕೋತಾ ಇರೋದಕ್ಕೆ ದೇವರು ತಥಾಸ್ತು. ಯಾಕೆಂದರೆ ಎರಡನೇ ಮದುವೆ ಮಾಡ್ಕೋತಾ ಇದ್ದೀನಿ, ದೇವ್ರ ಹತ್ರನೇ ಹೋಗೋದು ನೀವು. ಅದಕ್ಕೆ ದೇವ್ರು ನಿನ್ನ ಕರ್ಮ ಇದೇ ಅನುಭವಿಸು ಅಂತ ಅವರು ಕೈ ಹಿಂಗಂತಾರೆ. ನೆಕ್ಸ್ಟ್ ಇನ್ನೊಂದು ಜನ್ಮಕ್ಕೆ 3 ಮಾಡ್ಕೋ ಅಂದಂಗೆ ನೀವೇ ಡಿಸೈಡ್. ಅದಕ್ಕೆ ನಮ್ಮ ಕರ್ಮಗಳು ಈ ಜನ್ಮದ ಮುಂದಿನ ಜನ್ಮಕ್ಕೂ ಬರುತ್ತೆ ಅಂದರೆ ಈ ವಿಚಾರಗಳು ಸದಾ ನಮ್ಮ ಬೆನ್ನಿಂದನೇ ಕರ್ಮಗಳು ಬರ್ತಾ ಇರುತ್ತೆ. ನಮ್ಮ ಕರ್ತವ್ಯಗಳು ಲೋಪ ಆದಾಗ ಈ ಕರ್ಮಗಳು ನಮ್ಮ ಹಿಂಬಾಲಿಸುತ್ತೆ. ಅದಕ್ಕೆ ಕಾರಣ ಭಗವಂತ ಅಲ್ಲ, ನಾವೇ ಅಂತ ತಿಳ್ಕೊಂಡಾಗ ಭಗವಂತನ ಕೋಪ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಇದು ನಾವು ಮಾಡಿಸ್ತಾ ಇರೋದು ಭಗವಂತನ ಕೋಪ ಬರೆಸೋ ಥರ ನಾವು ನಡ್ಕೋತಾ ಇರೋದು. ನಾನು ಹೀಗೆ ಬದುಕ್ತೀನಿ, ಏನು ಮಾಡ್ತೀಯ ಈಗ ದೇವರೇ ಅಂದಂಗಿದೆ. ಹೌದು ತಾನೆ? ತದ್ವಿರುದ್ಧವಾಗಿದೆ. ಹಾಗಿರಬೇಕಾದ್ರೆ ನಾವು ಯೋಚನೆ ಮಾಡೋದಲ್ಲ, ಆಲೋಚನೆ ಮಾಡಬೇಕು. ಯೋಚನೆ ಮನುಷ್ಯನಿಗೆ ಬರಬಾರ್ದು. ಆ ಉದ್ದೇಶಕ್ಕೋಸ್ಕರವಾಗಿ ಹೊಂದಾಣಿಕೆ ಅನ್ನೋದು ಕುಟುಂಬದಲ್ಲೂ ಆಗಬೇಕು, ಇನ್ನೊಂದು ಮನೆಗೆ ಹೋದರೂ ಆಗಬೇಕು ಅನ್ನೋದು ಆಸೆ ಆಗ್ತಾ ಇಲ್ಲ. ಅನ್ನೋದಕ್ಕೆ ಕಾರಣ ಯಾವುದೋ ಜನ್ಮದ ಕರ್ಮ, ಅದೆಲ್ಲ ಹೇಳ್ಕೋಬೇಡಿ. ನಿಮ್ಮ ದೇಹದ ಭಾಗಗಳನ್ನು ಗುರುತಿಸೋದು, ಅದಕ್ಕೆ ತಕ್ಕಂತೆ ಆಹಾರವನ್ನು ಪಡ್ಕೊಳ್ಳೋದು ಮಾಡ್ತಾ ಇದ್ದರೆ ನಿಮ್ಮನ್ನು ನೀವೇ ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಭಗವಂತ ಆಶೀರ್ವಾದವನ್ನು ಮಾಡ್ತಾರಂತೆ. ಕೋಪ ಮಾಡದೆ ಆಶೀರ್ವಾದ ಮಾಡ್ತಾರೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಈ ಶುಭ ಶುಕ್ರವಾರದಂದು. ಈಗ ಮುಂದೆ ಇದೀಗ ಚಳ್ಳಕೆರೆಯಿಂದ ತನುಜಾ ಅಂತ ಹೇಳಿ ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ತನುಜಾ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಮೇಡಮ್. ನಕ್ಷತ್ರ ತಿಳಿಸಿ. ನಕ್ಷತ್ರ ವಿಶಾಖ ನಕ್ಷತ್ರ, ತುಲಾ ರಾಶಿ, ತುಲಾ ಲಗ್ನ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ಥ್ಯಾಂಕ್ ಯು. ಹರಿ ಓಂ ಗುರುಜಿ. ನಾರಾಯಣ ಹೇಳಿಮ್ಮ. ಗುರುಜಿ, ನನ್ನ ಬಗ್ಗೆನೇ ಕೇಳ್ಬೇಕು ಗುರುಜಿ. ನಂದು ವಿಶಾಖ ನಕ್ಷತ್ರ ಗುರುಜಿ. ಎಷ್ಟು ವಯಸ್ಸು ತಮ್ಮದು? 23 ಗುರುಜಿ. ಓಕೆ, ಏನು ಓದಿದ್ಯಮ್ಮ? ನಂದು M.Com ಆಗಿದೆ ಗುರುಜಿ. ವಿದ್ಯಾಭ್ಯಾಸ ಮುಗಿಸಿದೀನಿ. ಇವಾಗ ಜಾಬ್ಗೋಸ್ಕರ ಓಡಾಡ್ತಾ ಇದ್ದೀನಿ ಗುರುಜಿ. ಕೆಲಸ? ನಮ್ಮಮ್ಮ ಹೇಳಿದ್ರು ಗುರುಜಿ, ನನ್ನ ಜಾತಕ ಬರ್ತಿದ್ದಾರೆ ವಿಶಾಖ ನಕ್ಷತ್ರದಲ್ಲಿ ಅಂತ. ಬಟ್ ನಾನ್ ನಿಮ್ ಪ್ರೋಗ್ರಾಮ್ ನೋಡ್ತಿರೋದ್ರಿಂದ ನಾನು ಯಾಕೆ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದೆ ಅಂತ ತಿಳ್ಕೊಬೇಕಿತ್ತು ಗುರುಜಿ. ಓಕೆ, ನಿಮ್ಮ ತಾಯಿ ಏನು ಹೇಳಿದ್ರು? ವಿಶಾಖ ನಕ್ಷತ್ರ, ತುಲಾ ಆತರ ಜಾತಕ ಎಲ್ಲ ಬರ್ತಿದ್ದಾರೆ ಗುರುಜಿ ಹುಡ್ದಾಗೇನೆ. ಹಾಂ, ನನಗೆ ಕುತೂಹಲ ಗುರುಜಿ, ನಿಮ್ ಪ್ರೋಗ್ರಾಮ್ ನೋಡ್ತಿರೋದ್ರಿಂದ ನಾನೇ ಯಾಕೆ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದೆ ಅಂತ. ಇದು ನಿನಗೆ ತಿಳ್ಕೋಬೇಕು ಅನ್ನಿಸ್ತಾ, ಬೇಜಾರು ಅನ್ನಿಸ್ತಾ? ತಿಳ್ಕೋಬೇಕು ಅಂತಾನೆ ಮಾಡಿದೆ ಗುರುಜಿ. ನಿಮ್ ಪ್ರೋಗ್ರಾಮ್ ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ. ಕಾಲ್ ಕೂಡ ಟ್ರೈ ಮಾಡ್ತಿದ್ದೆ, ಬಟ್ ಇವತ್ತು ದೇವ್ರ ದಯೆಯಿಂದ ಕನೆಕ್ಟ್ ಆಯ್ತು ಗುರುಜಿ. ಓಕೆ, ಅಲ್ಲ ಇವತ್ತಿನ ಓದಿರೋ ಹೆಣ್ಣುಮಕ್ಳು ನಿಮ್ಗಳಿಗೆ ಇವೆಲ್ಲ ಏನಕ್ಕೆ ಬೇಕು, ಇವೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಅನ್ನಿಸ್ತಾ, ಇಲ್ಲ ತಿಳ್ಕೊಳ್ಳೋದು ಅನ್ನಿಸ್ತಾ ಅಂತ ಕೇಳಿದೆ. ಇಲ್ಲ ಗುರುಜಿ, ತಿಳ್ಕೊಬೇಕು ಅಂತ ಅನ್ಸುತ್ತೆ ಗುರುಜಿ. ಓಕೆ, ಈಗ ನಿನಗೆ ಕೆಲಸದ ಬಗ್ಗೆ ಬೇಕು ಅಲ್ಲ? ಹಾ ಗುರುಜಿ. ಅಂದ್ರೆ ಯಾವಾಗ ಮದ್ವೆ ವಿಷಯ ಮಾತಾಡ್ತಿದ್ದಾರೆ ಗುರುಜಿ. ಬಟ್ ನಾನು M.Com ಓದಿರೋದ್ಕಾದ್ರೂ ಸ್ವಲ್ಪ ದಿನ ದುಡಿಯೋಣ ಅಂತ ನಾನು ಕೆಲ್ಸದ ಬಗ್ಗೆ. ದುಡಿಯೋಣ ಅಂದ್ರೆ ಆ ದುಡ್ಡು ಏನಕ್ಕೋಸ್ಕರ ಬೇಕಾಗತ್ತೆ ಅಂತೀಯಮ್ಮ? ನಿನ್ಗೋಸ್ಕರನಾ, ಅಲ್ಲ ಅಪ್ಪ ಅಮ್ಮನ್ಗ, ಅಥವಾ ಮದುವೆ ಮಾಡ್ಕೊಳ್ಳೋ ಹುಡುಗನ್ಗ? ಇಲ್ಲ ಗುರುಜಿ, ನನ್ಗೋಸ್ಕರ, ಜೊತೆಗೆ ಮನೆಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಗುರುಜಿ. ಓಕೆ, ನಿನ್ನ ಆರೋಗ್ಯದ ಬಗ್ಗೆ ನಿನಗೆ ಪೂರ್ಣವಾದ ವಿಶ್ವಾಸ ಇದೆಯಾ? ನಾನು ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ ಅನ್ಸುತ್ತಾ? ಇಲ್ಲ ಗುರುಜಿ, ಸ್ವಲ್ಪ ಆರೋಗ್ಯನೂ ಅಂತ ಇಲ್ಲ ಗುರುಜಿ. ಮಂತ್ಲಿ ಪೀರಿಯಡ್ಸ್ ಆಗ್ಲಿ ಅಥವಾ ಕೆಮ್ಮು ಶೀತ ಆ ತರ ಸ್ವಲ್ಪ.
ಇದೆಲ್ಲ ಬೇಕಾ? ಧೂಳು ಕುಡಿದ್ರೆ ಸಾಕು ಫುಲ್ಲು ಶೀತ ಗುರುಜಿ. ಓಕೆ, ಈಗ ನೀನು ಫಸ್ಟ್ ಕೇಳಲಿಲ್ಲ, ಇದನ್ನ ಆರೋಗ್ಯದ ಬಗ್ಗೆ ಕೇಳಲಿಲ್ಲ, ಕೆಲಸದ ಬಗ್ಗೆ ಕೇಳಿದೆ ಅಲ್ವಾ? ಹಾ ಗುರುಜಿ. ತಪ್ಪಲ್ವಾ ಇದು? ಅಂದ್ರೆ ಗುರುಜಿ ಆರೋಗ್ಯ ಕೆಟ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಬಟ್ ನನ್ಗೆ ಮೇನ್ ಆಗಿ ನಕ್ಷತ್ರದ ಬಗ್ಗೆ ತಿಳ್ಕೊಬೇಕಿತ್ತು, ನಾನು ಯಾಕೆ ಈ ನಕ್ಷತ್ರದಲ್ಲಿ ಹುಟ್ಟಿದೆ ಅಂತ. ಹಾಗಾಗಿ ನಿಮ್ಗೆ ನಿಮ್ಮ ತಂದೆ ಏನು ಕೆಲಸ ಮಾಡೋದು? ಅವರು ಫೈನಾನ್ಸ್ ಗುರುಜಿ. ಓಕೆ, ನಿಮ್ಮ ತಂದೆಗೆ ಮಕ್ಕಳ ಬಗ್ಗೆ ತುಂಬ ಆಸಕ್ತಿ ಇದೆಯಾ? ಮಕ್ಕಳ ಬಗ್ಗೆ ತಿಳ್ಕೊಬೇಕು, ಮಕ್ಕಳಿಗೆ ಏನಾದ್ರು ನಾವು ಹೇಳ್ಕೊಡ್ಬೇಕು, ಇದು ಬಗ್ಗೆ ಎಷ್ಟು ಪರ್ಸೆಂಟೇಜ್? ತುಂಬಾ ಆಸಕ್ತಿ ಇದೆ. ನಾವು ಮೂವರು, ನಮ್ಮ ಅಕ್ಕ, ನಮ್ಮ ಅಣ್ಣ, ನಾನೇ ಲಾಸ್ಟ್ ನೋಡು ಗುರುಜಿ. ತುಂಬಾ ಮಕ್ಕಳಂದ್ರೆ ತುಂಬಾ ಆಸಕ್ತಿ. ಮಕ್ಕಳಿಗೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ ಗುರುಜಿ. ಓಕೆ, ಏನು ಬೇಕಾದ್ರೂ ಬೇಡ, ಒಂದು ಪ್ರಶ್ನೆ ಕೇಳ್ತೀನಿ. ಹಾ ಗುರುಜಿ. ನಿಮ್ಮ ತಂದೆ ರಾತ್ರಿ ಊಟ ಮಾಡೋದು ಎಷ್ಟೊತ್ತಿಗೆ ಹೇಳ್ಬಿಟ್ರೆ ಎಲ್ಲ ಪೂರ್ತಿ ಹಿಸ್ಟ್ರಿ ಗೊತ್ತಾಗ್ಬಿಡುತ್ತೆ? 8 ಗಂಟೆಯಿಂದ 9 ಗಂಟೆ ಗುರುಜಿ. ಮೊದಲಿಂದನೂ ಕೂಡ ಅದೇ ಅಭ್ಯಾಸನಾ? ಇಲ್ಲ ಗುರುಜಿ, ಮೊದ್ಲಿಗೆಲ್ಲ ಅವ್ರು ಬೇಗ ಬೇಗ ಮಾಡೋರು. ಮೊದ್ಲಿಗೆಲ್ಲ ಹಳ್ಳಿಲಿ ಇದ್ರು ಅವರು. ಇವಾಗ ಸಿಟಿ ಬಂದಿರೋದ್ರಿಂದ ಸಿಟಿ ಪ್ರಕಾರ ಲೇಟ್ ಆಗ್ತದೆ. ಅಲ್ಲ, ನೀನು ಹುಟ್ಟಕ್ಕೆ ಮುಂಚೆ ನಿಮ್ಮ ತಂದೆ ಮದುವೆ ಆದ ಮೇಲೆ ವಿಚಾರ ಕೇಳಿದ್ರೆ ಎಷ್ಟು ಗಂಟೆಗೆ ಊಟ ಮಾಡ್ತಿದ್ದಾರೆ ಅಂತ ನಿನ್ಗನ್ಸುತ್ತೆ? ಅವರು ನಾನು ಹುಟ್ಟಕ್ಕಿಂತ ಮುಂಚೆ ಎಲ್ಲ 6:30 7 ಗಂಟೆ 7:30 ಅಷ್ಟೊತ್ತಿಗೆ ಮಲ್ಕೊಂಡ್ಬಿಡೋರು ಗುರುಜಿ ಊಟ ಮಾಡಿ. 7:30 ಮಲ್ಕೊಂಡೇ ಬಿಡೋರ? ಹಾ, ಹಳ್ಳಿ ಅಲ್ವಾ ಗುರುಜಿ, ಅಷ್ಟೊತ್ತಿಗೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಅಂತ ಅವ್ರ ಮನೆಗೆ ಎಲ್ರು 6:30 7:30 ಅಷ್ಟೊತ್ತಿಗೆ ಮಲ್ಕೊಂಡ್ಬಿಡೋರು. ಓಕೆ, ನಿಮ್ಮ ತಂದೆಗೆ ಕೋಪ ಅಂತಕ್ಕಂಥದ್ದು ನೀನು ನಿಮ್ಮ ತಂದೆಯೇ ಟ್ಯಾಲಿ ಮಾಡಿದ್ರೆ ಯಾರ ಕೋಪ ಜಾಸ್ತಿ ಅನ್ಸುತ್ತೆ? ಇಬ್ರಿಗೂ ಸ್ವಲ್ಪ ಜಾಸ್ತಿನೇ ಗುರುಜಿ. ಅಂದ್ರೆ ಸ್ವಲ್ಪ ಅಪ್ಪಾಜಿಗೆ ಬೇಗ ಬರುತ್ತೆ, ಸಡನ್ಲಿ ರೇಸ್ ಆಗ್ಬಿಡ್ತಾರೆ. ಓಕೆ, ಮನೆ ಎಷ್ಟು ವರ್ಷದ್ದು? ಮನೆ ಒಂದು ಬಹಳ ವರ್ಷದ್ದು ಗುರುಜಿ, ಒಂದು 60-70 ವರ್ಷದ್ದು. ಬಟ್ ನಾವು ಆ ಮನೆ ಒಂದ್ 2 ತಿಂಗಳಾಯ್ತು ಗುರುಜಿ ಬಿಟ್ಟು ಬಾಡಿಗೆ ಮನೆಗಿದ್ದೀವಿ, ಇವಾಗ ಲೀಸಿಗೆ ಹಾಕೊಂಡಿದ್ದೀವಿ. ಆ ಮನೇಲೆ ಹುಟ್ಟಿದ್ದಮ್ಮ ನೀನು? ಆ ಮನೆಯಲ್ಲೇ ಹುಟ್ಟಿದ್ದು, ಹಳೆ ಮನೆಯಲ್ಲೇ ಹುಟ್ಟಿದ್ದು. ಇವಾಗ ಒಂದ್ 2 ತಿಂಗಳಾಯ್ತು ಹೊರಗೆ ಬಂದು. ಓಕೆ, ಆ ಮನೆ ಬಾಗ್ಲು ರಸ್ತೆ ಗೊತ್ತಾ? ಹಾ ಗುರುಜಿ, ಉತ್ತರಕ್ಕಿದೆ ಗುರುಜಿ. ರಸ್ತೆ ಉತ್ತರಕ್ಕಿದೆ, ಬಾಗ್ಲು ಉತ್ತರಕ್ಕಿದೆಯಾ? ಬಾಗ್ಲು ದಕ್ಷಿಣಕ್ಕಿದೆ ಗುರುಜಿ. ಉತ್ತರಕ್ಕಿಲ್ವಾ? ಇಲ್ಲ ಗುರುಜಿ. ಅದು ಹೆಂಗಮ್ಮ? ಅದು ಉತ್ತರಕ್ಕೆ ರಸ್ತೆ ಮಾಡ್ಕೊಂಡು ದಕ್ಷಿಣಕ್ಕೆ ಬಾಗಿಲು ಮಾಡಕ್ಬಿಟ್ಟು ಹೆಂಗ್ ಕೂಡ? ಹಿಂದೇನು ರಸ್ತೆ ಬರುತ್ತೆ, ಮುಂದೇನು ರಸ್ತೆ ಬರುತ್ತೆ ಗುರುಜಿ. ಅಂದ್ರೆ ಉತ್ತರ ದಕ್ಷಿಣ ಎರಡೂ ಕಡೆ ರಸ್ತೆ ಇದೆ? ಹಾ ಗುರುಜಿ. ಮತ್ತೆ ಬಾಗಿಲು ಕೂಡ ಎರಡೂ ಕಡೆನೂ ಇದೆಯಾ? ಇಲ್ಲ ಗುರುಜಿ, ಒಂದೇ ಕಡೆ ಮೇನ್ ಡೋರ್ ಇದೆ. ಮೇನ್ ಡೋರ್ ಅಂದ್ರೆ ದಕ್ಷಿಣಕ್ಕ ಉತ್ತರಕ್ಕ? ಮುಖ ಬರುತ್ತೆ ಗುರುಜಿ. ಡೋರು ದಕ್ಷಿಣಕ್ಕೆ ಇದೆ. ಹಾ. ಯಾಕೆ ಉತ್ತರಕ್ಕೆ ಬೇಡ ಅಂತನಾ? ಏನು ಕಾರಣ ಏನು ಗೊತ್ತಿಲ್ಲ ಗುರುಜಿ, ಹಳೇ ಕಾಲದ್ದಲ್ವಾ, ನಮ್ ಮುತ್ತಾತವ್ರು ಆ ತಾತ ಹುಟ್ಟಿ ಬೆಳೆದಿರೋದು ಆ ತರ. ಹಿಂದೆ ಬಾವಿ ಇದೆ ಮನೆ ಹಿಂದೆ. ಬಾವಿ ಯಾವ ದಿಕ್ಕಲ್ಲಿದೆ ಗೊತ್ತಮ್ಮ? ಮನೆ ಹಿಂದೆ ಪಶ್ಚಿಮನ? ಮನೆ ಹಿಂದೆ ಅಂದ್ರೆ ಉತ್ತರ ಬರುತ್ತೆ ಗುರುಜಿ. ಅದೇ ಬಾತ್ರೂಮ್ ಬರುತ್ತಲ್ಲ ಆ ಕಡೆನಾ? ಇಲ್ಲ ಗುರುಜಿ, ದನಕ್ಕೆ ಮನೆ ಮುಂದೆ ದನಕ್ಕೆ ಇದೆ, ದನಕ್ಕೆ ಒಳಗ್ ಬಾತ್ರೂಮ್ ಮಾಡಿದ್ದಾರೆ. ಹಿಂದ್ಗಡೆ ಮನೆ ಹಿಂದ್ಗಡೆ ಬಾವಿ ಇದೆ ಗುರುಜಿ, ದೊಡ್ಡ. ಅದೇನಪ್ಪ ಹಿಂದೆ ಅಂದ್ರೆ ಪಶ್ಚಿಮ ತಾನೇ ಹೇಳ್ತಿರೋದೇನು? ಹಾ ಗುರುಜಿ. ಪಶ್ಚಿಮ ಭಾಗದಲ್ಲಿ ಬಾವಿ ಇದೆ, ಅದು ನೀರು ಬಳಸ್ತೀರಾ? ಇಲ್ಲ ಗುರುಜಿ, ಅದು ಮುಚ್ಚಿದ್ದಾರೆ. ಏನು ಬಾವಿ ಮುಚ್ಚಿದಾರಾ? ಅಂದ್ರೆ ಅದ್ರಲ್ಲಿ ಏನ್ ನೀರಿಲ್ಲ ಗುರುಜಿ, ಸುಮ್ನೆ ಕಲ್ ಇದಾಗಿದೆ. ಅದ್ರಲ್ಲಿ ಏನ್ ನೀರ್ ಬರ್ತಾ ಇಲ್ಲ, ದೊಡ್ಡ ಬಾವಿ ಇದೆ. ಸರಿ, ಮಾತು ಮುಚ್ಚಿದಾರ ಹಂಗೆ ಮೇಲ್ ಮುಚ್ಚಿದಾರ ಅಂತ ನಾನು ಕೇಳ್ತೀನಿ. ಹಂಗೆ ಬಿಟ್ಟಿದ್ದಾರೆ, ಬಟ್ ನೀರಿಲ್ಲ, ಬರೇ ಕಲ್ಲು ಅವು ಇವು ಇದಾವೆ. ಓಕೆ, ಯಾಕೆ ಇಷ್ಟೊಂದೆಲ್ಲ ಡೀಟೇಲ್ಸ್ ಬೇಕಿತ್ತು ಅಂತ ಕೇಳಿದೆ ಅಂದರೆ, ಇದು ನೋಡಮ್ಮ, ಕೆಲವರು ಸುಮಾರು ಜನ ಮೇಲ್ ಮುಚ್ಚಿಬಿಡ್ತಾರೆ, ಒಳಗೆ ಹಂಗೆ ಹಳ್ಳ ಹಾಗೇ ಇರುತ್ತೆ. ಅದು ಏನಾಗುತ್ತೆ ಸಮಸ್ಯೆ ಅನ್ನೋದು ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಅಲ್ಲಿ ಮೆಡಿಕಲ್ಗೆ ಸಂಬಂಧಪಟ್ಟಂಥದ್ದು ಆ ಕುಟುಂಬಕ್ಕೋಸ್ಕರನೇ ಒಂದು ಮೆಡಿಕಲ್ ಸ್ಟೋರ್ ಮಾಡಬೇಕು ಆ ಬಾವಿಯಿಂದ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ತಲೆ, ಬೆನ್ನು, ಸೊಂಟ, ಕಾಲು, ಇಲ್ಲ ಸುಮ್ಮನೆ ಕಿರ್ಚ್ಕೊಳ್ಳೋದು, ಇಲ್ಲ ಕೋಪ ಮಾಡೋದು, ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಳ್ಳೋದು, ಇದೆಲ್ಲ ಚೇಷ್ಟೆ ಅಲ್ಲಿಂದಲೇ ನಡೆಯುತ್ತೆ. ಅಮ್ಮ ಅರ್ಥ ಆಗ್ತದೆ ಹೇಳ್ತಾರ ನಾನು? ಗುರುಜಿ, ಅರ್ಥ ಆಗ್ತದೆ. ನಿಮ್ಮ ತಂದೆ ಇದೆಲ್ಲ ತಿಳ್ಕೊಳ್ಳದೆ ಯಾಕೆ ಜೀವನದಲ್ಲಿ ಈ ಥರ ಎಲ್ಲ ನೀನು ಹುಟ್ಟಿರ್ತಕ್ಕಂಥದ್ದು ಕಾರಣ ಏನು ಅಂದರೆ, ಗುರು ಅನುಗ್ರಹ ಅಂದರೆ ವಿಶಾಖ ನಕ್ಷತ್ರದ ಮೂಲ ಫೌಂಡರ್ ಯಾರು ಅಂದರೆ ಶಿವ. ನಿಮ್ಮ ಮನೆ ದೇವರು ಯಾವುದು?
ಮೈಲಾರಲಿಂಗೇಶ್ವರ ಗುರುಜಿ. ಓಕೆ, ನಿಮ್ಮ ಮನೇಲಿ ಫೋಟೋ ಯಾವ್ದು ಇಟ್ಟಿದ್ದೀರಾ? ಮೈಲಾರಲಿಂಗೇಶ್ವರ ಆಲ್ಮೋಸ್ಟ್ ಎಲ್ಲ ಫೋಟೋ ಇಟ್ಟಿದ್ದೀವಿ ಗುರುಜಿ. ಎಲ್ಲ ಅಂದರೆ ಎಲ್ಲ, ಶ್ರೀನಿವಾಸರದು, ನಂಜುಂಡೇಶ್ವರಂದು ಎಲ್ಲ? ಮೈಲಾರಲಿಂಗೇಶ್ವರ, ಗಣೇಶ, ತಿಮ್ಮಪ್ಪ, ಅನ್ನಪೂರ್ಣೇಶ್ವರಿ, ರಾಘವೇಂದ್ರ. ಓಕೆ, ನಿನಗೆ ದೇವ್ರ ಬಗ್ಗೆ ಅಂದರೆ ಯಾವ ದೇವ್ರು ಇಷ್ಟ ನಿನಗೆ? ರಾಘವೇಂದ್ರ, ಗುರು ರಾಘವೇಂದ್ರ ಸ್ವಾಮಿ. ರಾಘವೇಂದ್ರ ಸ್ವಾಮಿ. ಓಕೆ, ಆ ದಿನ ಏನಾದ್ರು ವಿಶೇಷ ಮಾಡ್ತೀಯಾ ಗುರುವಾರ? ಮಾಡ್ತೀನಿ ಗುರುಜಿ. ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿನ್ನೋದು. ಒಂದಷ್ಟು ದಿನ ಉಪವಾಸ ಇದ್ದೆ ಗುರುಜಿ, 9 ವಾರಗಳ ಕಾಲ. ಆಮೇಲೆ ಇವಾಗ ಕಾಲೇಜ್ಗೆ ಹೋಗೋದು ಇದಾಗುತ್ತೆ ಅಂತ ಬಿಟ್ಟೆ ಗುರುಜಿ. ಉಪವಾಸ ಏನಕ್ಕೆ ಮಾಡಿದ್ದು? ಒಳ್ಳೇದಾಗಲಿ ಅಂತನಾ? ಹಾ ಗುರುಜಿ, ಒಳ್ಳೇದಾಗ್ಲಿ. ಒಳ್ಳೇದು ಅಂದರೆ ಏನು ಒಳ್ಳೇದಾಗಬೇಕಮ್ಮ? ಆರೋಗ್ಯದಲ್ಲಿ ಗುರುಜಿ, ಅಥವಾ ನನ್ನ ಸ್ಟಡೀಸ್ ಅಲ್ಲಿ. ಸರಿ ಹೋಯ್ತಾ? ಹಾ ಗುರುಜಿ, ಅದೇ M.Com ಎಲ್ಲ, B.Com, M.Com ಅಲ್ಲೆಲ್ಲ ಚೆನ್ನಾಗ್ ಮಾರ್ಕ್ಸ್ ಬಂತು. ಹಂಗಾಗಿ 9 ವಾರ ಮಾಡಿ ಬಿಟ್ಟೆ ಗುರುಜಿ. ಓಕೆ, ವಿಷಯಕ್ಕೆ ಬರೋಣ. ನಿದ್ದೆ ಮಾಡ್ತಕ್ಕಂಥದ್ದು ನಿಮಗೆ ಪೂರ್ಣವಾಗಿ ತೃಪ್ತಿ ಇದೆಯಾ, ಅಥವಾ ತಲೆಯಲ್ಲಿ ತುಂಬ ಹಿಂಸೆ ಆಗುತ್ತೆ ಎದ್ದಾಗ ಮಲಗಿದಾಗ? ಇದು ಗೊತ್ತಾಗತ್ತಾ ನಿಮಗೆ? ಹಾ ಗುರುಜಿ, ಗೊತ್ತಾಗುತ್ತೆ. ನಿದ್ದೆ ಅಂತ ಏನು ಮಲ್ಕೊಂಡು ಒಂದ್ ಅರ್ಧ ಗಂಟೆ, 1 ಮುಕ್ಕಾಲ್ ಗಂಟೆ ಒದ್ದಾಡಿ ಮಲ್ಕೊಂಡ್ಬಿಡ್ತೀನಿ ಗುರುಜಿ. ಆತರ ಏನಿಲ್ಲ. ಒಬ್ಳೆ ಬೇಕಾರೆ ಮನೇಲಿ ಮಲ್ಕೊಂಡ್ಬಿಡ್ತೀನಿ. ಭಯ ಆತರ ಏನೂ ಇಲ್ಲ. ಬೆಳಿಗ್ಗೆ ಹಾಸಿಗೆಯಿಂದ ಹೇಳ್ಬೇಕಾರೆ ಒಂದ್ ಅರ್ಧ ಗಂಟೆ ಫೋನ್ ಇಟ್ಕೊಂಡು ಆಮೇಲೆ ಮಲ್ಕೊಂತೀನಿ. ಅದು ಸರಿಮ್ಮ, ಬೆಳಿಗ್ಗೆ ಹಾಸಿಗೆಯಿಂದ ಹೇಳ್ಬೇಕಾದ್ರೆ ಬೇಜಾರು ಬರುತ್ತಾ, ಖುಷಿಯಾಗಿ ಹೇಳ್ತೀಯಾ? ಅಂದ್ರೆ ಇಟ್ ಡಿಪೆಂಡ್ಸ್ ಗುರುಜಿ. ಕಾಲೇಜ್ ಇದ್ರೆ ತಕ್ಷಣ ಎದ್ದು ಬಿಡ್ತೀನಿ. ಏನು ಇಲ್ಲ, ಮನೇಲೆ ಇರೋದಾದ್ರೆ ಸ್ವಲ್ಪ ಹಂಗೆ ಮಾಡ್ಕೊಂಡಿದ್ದಾಳೆ. ಎಷ್ಟೊತ್ತು ತನಕ ಮಲಗ್ತೀಯಾ ಕಾಲೇಜ್ ಇಲ್ಲ ಅಂದ್ರೆ? ಕಾಲೇಜ್ ಇಲ್ಲ ಅಂದ್ರೆ 8, 7:30, 8 ಗಂಟೆ ಗುರುಜಿ. ಓಕೆ, ತಲೆ ನೋವಾ ತಲೆ ಚಕ್ಕರ ಎರಡರಲ್ಲಿ ಯಾವ್ದು ಬರುತ್ತೆ ನಿಂಗೆ? ತಲೆನೋವು ಬರುತ್ತೆ ಗುರುಜಿ. ಅದಕ್ಕೇನು ತಗೋತೀಯಾ? ಟ್ಯಾಬ್ಲೆಟಾ? ಜಾಸ್ತಿ ಆದ್ರೆ ಟ್ಯಾಬ್ಲೆಟ್ ತಗೊಳ್ತೀನಿ, ಸ್ವಲ್ಪ ಅಂದ್ರೆ ಹಂಗೆ ಮೆಡಿಸಿನ್ ಕಾಫಿ ಕುಡಿದ್ಬಿಡೋದು? ಕಾಫಿ ಅಥವಾ ಸ್ಪೆಕ್ಟ್ ಕೊಟ್ಟಿದ್ದಾರೆ ಡಾಕ್ಟರ್, ಅದನ್ನ ಹಾಕೊಂತೀನಿ. ಎಷ್ಟು ವರ್ಷ ಆಯ್ತು ತಗೊಂಡು? ಒಂದ್ 4 ವರ್ಷ ಆಯ್ತು ಗುರುಜಿ. ಏನಕ್ಕೆ ಅದು ಸ್ಪೆಕ್ಟ್ ತಗೊಂಡಿದ್ದು? ಕಣ್ಣೋವು, ಒಂಥರ ತಲೆನೋವು ಇದೆ ಗುರುಜಿ. ತಲೆನೋವಿಂದ ಒಂಥರ ಕಣ್ಣೆಲ್ಲ ಉರಿಯೋದು. ಹಾಗಾಗಿ ಡಾಕ್ಟರ್ ತೋರಿಸಿ ತಗೊಂಡು. ಓಕೆ, ನೀರು ಕುಡಿಯೋಕ್ಕೆ ನೆನಪಿರುತ್ತೇನಮ್ಮ ನಿಂಗೆ? ಇಲ್ಲ ಗುರುಜಿ. ಸಾಕು ಅಷ್ಟೇ, ಗೊತ್ತಾಯ್ತಲ್ಲ? ವಿಶಾಖ ನಕ್ಷತ್ರದ ಹಣೆ ಬರ ಅಂತಲ್ಲ, ಯಾರೇ ಆಗಲಿ ಸಾಮಾನ್ಯವಾಗಿ ಈ ನಕ್ಷತ್ರಕ್ಕೊಂದು ದೊಡ್ಡ ಶಾಪ ಏನು ಅಂದರೆ, ಕೈಯಲ್ಲಿ ಬಾಟ್ಲಿ ಹಿಡ್ಕೊಂಡು ನೀರು ಕುಡಿಯಲ್ಲ. ಯಾಕೆ ಅಂದರೆ ಕಂಪ್ಲೀಟ್ ಮೆದುಳು ತುಂಬ ದೂರ ಇದೆ. ವಿಶಾಖ ನಕ್ಷತ್ರಕ್ಕೆ ಮೊದಲನೇ ಏಟು ಹೊಡೆಯೋದೇ ಮೆದುಳಿಗೆ. ಅದಕ್ಕೆ ಸ್ಪೆಕ್ಟ್ ಬೇಕು. ಅಂದರೆ ಅರ್ಧ ಪ್ರಜ್ಞೆಯಲ್ಲೇ ಇರ್ತಾರೆ. ನಿದ್ದೆ ಅನ್ನತಕ್ಕಂಥದ್ದು ಈ ಜೀವನದಲ್ಲಿ ಯಾವ ಕಾರಣಕ್ಕೂ ಚೆನ್ನಾಗಿಲ್ಲ. ತಾಯಿ ತಂದೆ ಇಬ್ಬರಿಂದ ಬಂದಿರತಕ್ಕಂಥ ಗಿಫ್ಟ್ ಇದು ಅಂತ ನಮಗಿನ್ನೂ ಗೊತ್ತಿಲ್ಲ. ಈ ಹುಡುಗಿ ಓದಿಸಿದ್ರು ಅಪ್ಪ ಅಮ್ಮ, ಆಮೇಲೆ ಮಕ್ಕಳ ಬಗ್ಗೆ ತುಂಬ ಆಸಕ್ತಿ ಅಂತ ಈ ಹುಡುಗಿ ಹೇಳ್ತು. ಎಲ್ಲಿದೆ ಆಸಕ್ತಿ? ಮಗುವಿಗೆ ಕನ್ನಡಕ ಕೊಡ್ತಾ ಇದ್ದಾರೆ ಡಾಕ್ಟ್ರು ಅಂದರೆ ಯಾವ್ದಕ್ಕೆ ಕನ್ನಡಕ ಕೊಡಬೇಕು ಅಂತ ಎಚ್ಚರಿಕೆ ತೊಗೋಬೋದಾಗಿತ್ತು ಯಾವುದೇ ತಂದೆ ತಾಯಿ, ಹೌದಲ್ಲ? ಡಾಕ್ಟ್ರ್ ಹೇಳಿದ್ದು ಮಾಡಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ತಂದೆ ತಾಯಿ ಕನ್ನಡಕ ಹಾಕ್ಕೋಬೇಕು. ಮಕ್ಕಳು ತಂದೆ ತಾಯಿ ಮುಂದೆ ಕನ್ನಡಕ ಹಾಕ್ಕೋಬೇಕು ಅಂದರೆ ಯಾವ ಪುರುಷಾರ್ಥಕ್ರಿ ಮಕ್ಕಳು ಬೆಳೆಸಿದ್ದೀರಾ ಅನ್ನೋ ಪ್ರಶ್ನೆ ನೀವು ಹಾಕ್ಕೊಳ್ಳಿ. ಮಕ್ಕಳು ಮುಂದೆ ತಂದೆ ತಾಯಿ ಹಾಕಿದರೆ ಸರಿ. ಅದಕ್ಕೆ ಏನು ಹೇಳುತ್ತೆ ಇವತ್ತು ಕಾಲಧರ್ಮ ಏನು ಹೇಳುತ್ತೆ ಅಂದರೆ, ತಂದೆ ತಾಯಿಗಳು ಮಕ್ಕಳನ್ನು ಹಿಡ್ಕೊಂಡೇ ಕರ್ಕೊಂಡು ಹೋಗಬೇಕು. ಪರಿಸ್ಥಿತಿ ಹೆಂಗೆ ತಾನೇ ಇರೋದು. ಮಕ್ಕಳು ತಂದೆ ತಾಯಿಯನ್ನು ಹಿಡ್ಕೊಂಡು ಕರ್ಕೊಂಡು ಹೋಗಬೇಕು, ಇದು ಧರ್ಮ. ಇವತ್ತು ತಂದೆ ತಾಯಿಯೇ ಮಕ್ಕಳನ್ನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಮಕ್ಕಳು ಜೀವನದಲ್ಲಿ ಆರೋಗ್ಯ ಚೆನ್ನಾಗಿದೆ ಅಂತ ಡಿಸೈಡ್ ಮಾಡಿ ಪ್ರತಿ ಪೋಷಕರು. ಈ ಶಾಪ ಬೇಕಾ ಮಕ್ಕಳಿಗೆ? ಅದಕ್ಕೆ ಇವ್ರಿಗೆ ಏನು ಹೇಳ್ಬೋದು ಅಂದರೆ ಒಂದೇ ಮಾತು, ಮಕ್ಕಳು ಹುಟ್ಟೋದು ಏನಕ್ಕೆ ಅಂದರೆ ಓದೋದಕ್ಕೆ, ನಾವು ಓದಿಸೋದಕ್ಕೆ. ಇಷ್ಟೇ ನಮ್ಮ ದೇಶದ ಹಣೆ ಬರ. ಏನಮ್ಮ, ಮಗು ಏನು ಹುಟ್ಟುತ್ತೆ? ಓದಕ್ಕೆ. ನಾವೇನು ಮಾಡಬೇಕು? ಓದಿಸ್ಬೇಕು. ಅಂದಮೇಲೆ ಮಕ್ಕಳು ಅಂತ ಹೇಗೆ ಚೆನ್ನಾಗಿರ್ತಾರೆ? ನೀವು ಮಕ್ಕಳು ನೋಡಿ ಹಿಂಗೆ ಚೆನ್ನಾಗಿರ್ತಾರೆ, ಸ್ವಲ್ಪ ಯೋಚನೆ ಮಾಡಿ. ನಿನ್ಗೆ ಅರ್ಥ ಆಯ್ತಮ್ಮ ಹೇಳಿದ್ದು ನಾನು? ತಲೆ ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕಲ್ವಾ? ನೀನು ಕನ್ನಡಕ ತಗೊಂಡ್ಬಿಟ್ರೆ ಕತೆ ಏನು? ಮುಂದಕ್ಕೂ ನೀನು ಅಷ್ಟೇ. ಕೊನೆಗೆ ಏನು ಅಂದರೆ ಸುಮ್ಮನೆ ನೋಡ್ತಾ ಕೂತ್ಕೋಬೇಕು. ಮದುವೆ ಇಷ್ಟ ಆಗಲ್ಲ. ಮದುವೆ ಮಾಡ್ಕೊಂಡ್ಮೇಲೆ ಗಂಡನ ಜೊತೆ ಇರೋಕ್ಕೆ ಇಷ್ಟ ಆಗಲ್ಲ. ಗಂಡನ ನೋಡಿದ್ರೆ ಚೆನ್ನಾಗಿ ಕಾಣಿಸಲ್ಲ.
ಯಾಕೆ ಅಂದರೆ ತಲೆ ಶಾಂತವಾಗಿದ್ದರೆ ಏನೇ ನೋಡಿದ್ರು ಪದಾರ್ಥ ಚೆನ್ನಾಗಿ ಕಾಣಿಸುತ್ತೆ. ತಲೆ ಶಾಂತವಾಗಿಲ್ಲ ಅಂದರೆ ಯಾರು ಎಷ್ಟೇ ಚೆನ್ನಾಗಿದ್ರು ಏನೇ ಯಾರೇ ಒಪ್ಕೊಂಡ್ರು ನಮ್ಗೆ ಇಷ್ಟ ಆಗಲ್ಲ. ಮದುವೆಯಲ್ಲಿ ಒಂದು. ಇನ್ನು ಎರಡನೇದು ಕೆಲಸ ಅಂತ ಅಪ್ರಾಣೆ ಸಿಕ್ಕಲ್ಲ, ಸಿಕ್ಕಿದ್ರೂ ಉಳಿಯಲ್ಲ. ಯಾಕೆ ಅಂದರೆ ಇದು ಸರಿ ಇಲ್ಲ ಆ ಕೆಲಸಕ್ಕೆ ಹೋಗೋಣ, ಆ ಕೆಲಸ ಸರಿ ಇಲ್ಲ ಈ ಕೆಲಸಕ್ಕೆ ಹೋಗೋಣ, ಅಲ್ಲಿ ಸಂಬಳ ಕಮ್ಮಿ ಇನ್ನೊಂದು ಕಡೆ ಹೋಗೋಣ, ಹಿಂಗೆ ಹೋಗಿ 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 ಕಮ್ಮಿ ಸಂಬಳಕ್ಕೆ ಹೋಗ್ತಾರೆ ಹೊರ್ತು ಸರಿಯಾದ ಸಂಬಳ ತೊಗೊಂಡು ಕೆಲಸ ಒಂದು ಕಡೆನೂ ಮಾಡಲ್ಲ. ಈ ಕೆಲವು ಚೇಷ್ಟೆ ಇರುತ್ತೆ, ಅಲ್ಲಿ ಸಂಬಳ ಜಾಸ್ತಿ ಐತೆ ಅಂತ ಇಲ್ಲಿ ಬಿಟ್ಬಿಡೋದು, ಅಲ್ಲಿ ಇಲ್ಲಿಗಿನ ಸಂಬಳ ಕಮ್ಮಿ ಇನ್ನು ಬಿಡೋಂಗಿಲ್ಲ, ಅದಾದಮೇಲೆ ಇನ್ನೊಂದು ಕಡೆ ಹೋಗ್ತಾರೆ ಅದಕ್ಕಿನ್ನೂ ಕಮ್ಮಿ ಹಿಂಗೆ ಪರದಾಡಿ ಜೀವನದಲ್ಲಿ ಕೆಲಸ ಬಿಡೋಂಗಿಲ್ಲ, ನೆಮ್ಮದಿಯಾಗಿ ಬದುಕಂಗಿಲ್ಲ. ಇದೆಲ್ಲ ನಡೆಯೋದು ಯಾವುದರಿಂದ ಅಂದರೆ ತಲೆಯಿಂದ. ಅಂದರೆ ಮೆದುಳಿನ ಭಾಗ ನಾವು ಎಷ್ಟು ಮಟ್ಟಕ್ಕೆ ಪರಿಚಯ ಮಾಡ್ಕೊಂಡಿದ್ದೀವಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಮಕ್ಕಳು ಪ್ರೌಢಾವ್ಯವಸ್ಥೆಗೆ ಬಂದಿದ್ದರೆ ನನ್ನ ತಲೆಯಲ್ಲಿ ಸಮಸ್ಯೆ ಏನಕ್ಕೆ ಬರ್ತಾ ಇದೆ ಅಂದರೆ ನಾವು ತೆಗೆದುಕೊಳ್ಳುವ ಆಹಾರ ಪದ್ಧತಿ ಚೆನ್ನಾಗಿಲ್ಲ, ಜೊತೆಗೆ ಜನ್ಮ ಕೊಟ್ಟ ತಾಯಿ ಊಟದ ವ್ಯವಸ್ಥೆಯಲ್ಲಿ ಅಮ್ಮ ನಿಮ್ಮಮ್ಮನಿಗೆ ಯಾವ್ದು ಇಷ್ಟ ಊಟದಲ್ಲಿ? ಹಲೋ ಗುರುಜಿ ನಾನ್ ವೆಜ್ ವೆಜ್ ತರನಾ? ಅಲ್ಲಲ್ಲ, ವೆಜ್ಜು ನಾನ್ ವೆಜ್ ಅಲ್ಲೇ ನಿಮ್ಮ ಅಮ್ಮನಿಗೆ ಯಾವ್ದು ಇಷ್ಟ? ನಾನ್ ವೆಜ್ ಇಷ್ಟ ಗುರುಜಿ. ಎಷ್ಟು ಸಲ ತಿನ್ಬೋದು ವಾರದಲ್ಲಿ? ವಾರದಲ್ಲಿ ಒಂದ್ಸಲ ಅಂತೂ ಇರುತ್ತೆ ಗುರುಜಿ. ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆನಾ ಅಥವಾ ಮಧ್ಯಾಹ್ನನ ಅಥವಾ ಸಂಜೆನ ಯಾವ ಟೈಮ್? ಮಧ್ಯಾಹ್ನ ಸಂಜೆ ಮತ್ತಿರೋದ್ ದಿನ ಉಳಿದ್ರೆ ಮತ್ತೆ ಮಾರನೇ ಬೆಳಗ್ಗೆಗೆ? ಹಾ. ಅಬಾ ಕೈ ತಪ್ಪಳೆ ಹೊಡೀರಿ, ಇದು ರೀ ಅದಕ್ಕೆ ಫಿಟ್ಸ್ ತರಬೇಕು ಅನ್ನೋದು. ಉಳಿದದನ್ನ ಮಡಕೋ ಬಿಸಿ ಮಾಡು ತಿಂತಾನೆ ಇರು. ಅಯ್ಯೋ ಆಸ್ತಿ ಇದ್ದಂಗದು. ಹಂಗೆ ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಅಷ್ಟೊಂದು ಅಂತ. ಅದು ಮೊದಲೇ ಧೂಳಲ್ಲಿ ಇರ್ತದೆ, ಆ ಧೂಳಿನ ತಂದು ಬೇಯಿಸ್ತಾರೆ, ಬೇಯಿಸ್ಬಿಟ್ಟು ತಿರ್ಗಾ ಫ್ರಿಡ್ಜಲ್ಲಿ ಇಡ್ತಾರೆ, ತಿರ್ಗಾ ಬಿಸಿ ಮಾಡಿ ತಿಂತಾರೆ. ಇದರ ಪ್ರಭಾವ ಮಕ್ಕಳು ತಲೆನೋವು ಅಂತ ಅಲ್ಲಿ ನೋವು ಅಂತ ಜೀವನ ಎಲ್ಲ ಅನುಭವಿಸ್ತಾರೆ. ಸ್ಪೆಕ್ಟ್ ಹಾಕೊಂತಾರೆ ಗುರುಜಿ. ಹಾಕೊಳ್ಳೇಬೇಕಲ್ಲಮ್ಮ. ನಾನ್ ವೆಜ್ ತಿಂದರೆ ಸೆಕ್ಸ್ ಆಗ್ತೀವಿ, ಒಳ್ಳೆ ಕಥೆ. ನಾನ್ ವೆಜ್ ತಿನ್ನೋದು ತಪ್ಪಲ್ಲ, ಯಾವ ಟೈಮಲ್ಲಿ ತಿನ್ನಬೇಕು ಅನ್ನೋ ತಿಳ್ಕೊಳ್ಳೋದು ತಪ್ಪು. ಏನಮ್ಮ ತಿನ್ನಿ, ಏನು ಬೇಕು ತಿನ್ನಿ, ಯಾವುದನ್ನು ಯಾವಾಗ ತಿನ್ಬೇಕು ಅದು ತಿನ್ನಿ. ಈಗ ಚಳಿಗಾಲ ಮೊಸರು ಹಾಕೊಂಡು ತಿಂದರೆ ನೆಗಡಿ ಬರುತ್ತಲ್ಲಮ್ಮ. ಹಾಗೆ ಪ್ರಕೃತಿಗನುಸಾರವಾಗಿ ತಿನ್ನೋದನ್ನು ಕಲ್ತ್ರೆ ಯಾವುದು ತಿನ್ನಬಾರ್ದು ಅಂತಿಲ್ಲ, ತಿನ್ನಿ. ಆದರೆ ಫ್ರಿಡ್ಜಲ್ಲಿ ಇಟ್ಕೊಂಡು ತಿಂದರೆ ಈಗ ನೋಡು ನೀನು ಮಾತೆತ್ತರೆ ನೆಗಡಿ ಕೆಮ್ಮು ಸೀನು ಹಿಂಗೆ ಆಗತ್ತೆ. ಇನ್ನು ಈ ರೀತಿ ಆಗಿರಬೇಕಾದ್ರೆ ಮೆದುಳು ಕತೆ ಏನಾಗಿದೆ ಅಂದರೆ ಇಲ್ಲಿ ನೀರು ಕುಡಿಯೋದಕ್ಕೆ ಊಟ ಮಾಡೋದಕ್ಕೆ ಇನ್ ಕೇಸ್ ಯೂರಿನ್ ಪಾಸ್ ಮಾಡಬೇಕು ಅಂತ ಅಂದ್ಕೊಂಡ್ರು ಅದು ಮಾತ್ಬಿಟ್ಟು ಕೂತಿರ್ತೀರ ಅಂಥ ನಕ್ಷತ್ರ ಇದು. ಅದಕ್ಕೂ ಮರ್ತೋಗ್ತದೆ, ಅಯ್ಯೋ ಹೋಗ್ಬೇಕು ಅಂತ ಹೋಗಲೇ ಇಲ್ವಲ್ಲ, ಊಟ ಮಾಡಬೇಕು ಮಾಡಲೇ ಇಲ್ವಲ್ಲ. ಈ ರೀತಿ ಬದುಕು ಮುಂದಕ್ಕೇನಮ್ಮ ನಿನ್ನ ಕತೆ? ಈಗ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ ಬೇಜಾರಾಯ್ತಾ? ಖುಷಿ ಆಗ್ತಿದೆ ಗುರುಜಿ. ಈಗ ನಿಮ್ಮ ಅಪ್ಪನ ಹತ್ರ ಕುಂತ್ಕೊಂಡು ಒಂದು ಮಾತು ಹೇಳು. ಏನು? ನನಗೆ ಒಂದು ತುಂಬ ಮಹಾದಾಸೆಯಪ್ಪ, ನಾನು ವಿಶಾಖ ನಕ್ಷತ್ರಕ್ಕೆ ಏನಕ್ಕೆ ಕೊಡುತ್ತೆ ಅಂತ ತಿಳ್ಕೊಬೇಕು, ದಯವಿಟ್ಟು ನಿನ್ನ ಜೊತೆ ಬಂದರೆ ಒಂದಿನ ರಜಾ ಹಾಕಿ ಪೂರ್ಣವಾಗಿ ಬೇಕಾದ್ರೆ ನೀನು ತಿಳ್ಕೊಬೋದು. ವಿಶಾಖ ನಕ್ಷತ್ರಕ್ಕೆ ನನ್ನ ಕಾರಣ ನಂದ, ಅಪ್ಪ ಅಮ್ಮಂದ, ದೇವರದ, ಮನೆದ ಹೇಳ್ಕೊಡ್ತೀನಿ, ತಿಳ್ಕೊ. ಆಮೇಲೆ ಡಿಸೈಡ್ ಮಾಡುವಂತೆ. ಕೆಲಸ ಮಾಡಬೇಡ, ನೀನು ಸಂಪಾದನೆ ಮಾಡಬೇಕು, ನೀನೇ 4 ಜನ ಕೆಲಸ ಕೊಡಬೇಕು. ಆ ಥರ ನಕ್ಷತ್ರ ಆಗಿರುತ್ತೆ. ನಿನಗೆ ಕೆಲಸ ಯಾವುದೇ ಕಾರಣಕ್ಕೂ ಹುಡ್ಕೊಂಡೋದ್ರೆ ತುಂಬ ಕಡಿಮೆ ಸಂಬಳ ಸಿಕ್ಕತ್ತೆ, ಖುಷಿ ಆಗಲ್ಲ, ಬೇಜಾರಾಗ್ತೀಯ, ಬೇಜಾರು ಮಾಡ್ಕೊಂಡು ಕೆಲಸ ಬಿಡ್ತೀಯ, ಈ ಥರ ಅಲಿಬೇಕಾಗತ್ತೆ. ಇಷ್ಟು ಕೆಲಸ ಮಾಡಬೇಕಾದ್ರೆ ಫಸ್ಟು ನಿನ್ನ ವಿಶಾಖ ನಕ್ಷತ್ರಕ್ಕೆ ನಿಮ್ಮ ತಂದೆ ಸಮೇತ ತಿಳ್ಕೊಳ್ಳೋ ಪ್ರಯತ್ನ ಮಾಡು, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಕವಿತಾ ಅಂತ ಹೇಳಿ ದೊಡ್ಡಬಳ್ಳಾಪುರದಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಕವಿತಾ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ನಕ್ಷತ್ರ ತಿಳಿಸಿ. ನನ್ನ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ, ಏನು ಓದಿದ್ಯಮ್ಮ? ನಂದು B.Com ಆಗಿದೆ ಗುರುಜಿ. ಓಕೆ, ಏನು ಕೇಳಬೇಕು ಅಂತ ಮಾಡ್ತೀಯಪ್ಪ? ಈಗ ನನ್ನ ಮದುವೆ ಆಗಿ 1 ವರ್ಷ ಆಯ್ತು ಗುರುಜಿ. ಹಾಂ. ಮದುವೆ ಆಗಿ 1 ವರ್ಷದಲ್ಲಿ 1 ತಿಂಗಳು ಆಷಾಢದಲ್ಲಿ ಮಾತ್ರ ನಮ್ಮ ಮನೆಗೆ ಬಂದಿದ್ದೆ. ಹಾಂ. ಅದಾಗಿ ಮೇ ತಿಂಗಳಲ್ಲಿ ಮದುವೆ ಆಗಿದ್ದು, ಮತ್ತೆ 2 ತಿಂಗಳು ಅಷ್ಟರಲ್ಲೇ ವರಲಕ್ಷ್ಮಿ ಹಬ್ಬ ಬಂತು. ಅವಾಗ ನನ್ನ ಬಿಟ್ಟು ನನ್ನ ತವ್ರ ಮನೆ ಬಿಟ್ಬಿಟ್ಟು ಹೋದ್ರು ನನ್ನ ಗಂಡ. ಮತ್ತೆ ಕರ್ಕೊಂಡು ಹೋಗು ಇಲ್ಲ ಗುರುಜಿ, ಫೋನು ಇಲ್ಲ, ಮೆಸೇಜ್ ಇಲ್ಲ, ಏನೂ ಇಲ್ಲ. ಅವ್ರು ನಮ್ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ. ನೀನು ಫೋನ್ ಮಾಡೋ ತೆಗಿಯಲ್ವಾ? ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ, ಮಾತಾಡಲ್ಲ ಗುರುಜಿ. ಏನು ಕಾರಣ ಅಂತ ಗೊತ್ತಾಯ್ತು ನಿನಗೆ? ಕೊನೆ ಪಕ್ಷ ಏನಿರ್ಬೋದು ಅನ್ಕೋತೀಯ? ನನ್ನ ಹಣೆ ಬರ ಸರಿ ಇಲ್ಲ ಅಂತೀಯಾ, ಹುಡುಗ ಸರಿ ಇಲ್ಲ ಅಂತೀಯಾ? ಏನು ಇದ್ರ ತಪ್ಪೇನು ತಿಳ್ಕೊಂಡಿದ್ಯಾ ನೀನು? ಗುರುಜಿ, ಅವ್ರ ತಮ್ಮ ಮಾತನ್ನೆಲ್ಲ ಕೇಳ್ತಾರೆ ಒಂದು, ಇನ್ನೊಂದು ಅವ್ರಿಗೆ ಹೇಳಮ್ಮ. ಹಾ ಗುರುಜಿ.
ಓಕೆ, ನಿಮ್ಮ ಮನೆಗೆ ಎಷ್ಟನೇವಳು ನೀನು? ನಾನು ಒಬ್ಳೆ ಮಗಳು. ಈಗ ಆ ಮನೆಗೆ ನಿಮ್ಮ ಯಜಮಾನ್ರು ಎಷ್ಟನೇವರು? ಅವ್ರು ಮೊದಲನೇವರು. ಈಗ ಮದುವೆ ಮಾಡಿದವ್ರಿಗೆ ಯಾವ ಕಂಬಕ್ಕೆ ಕಟ್ಟಾಕಬೇಕು ಅಂತ ಯೋಚನೆ ಮಾಡೋಣ. ಜ್ಯೇಷ್ಠ ಪುತ್ರ ಜ್ಯೇಷ್ಠ ಪುತ್ರಿ, ಇವರು ಅಣ್ಣ ತಂಗಿ ಆಗ್ತಾರೆ, ಗಂಡ ಹೆಂಡತಿ ಆಗಲ್ಲ. ಬ್ಲಡ್ ಗ್ರೂಪಲ್ಲಿ ಆಸೆನೇ ಬರಲ್ಲ, ಅಷ್ಟೇ. ಮಿಕ್ಕದೆಲ್ಲ ನೀವೇ ಬರ್ಕೊಳ್ಳಿ ಸ್ಟೋರಿ. ಯಾಕೆ ಜ್ಯೇಷ್ಠ ಪುತ್ರ? ಸಾಮಾನ್ಯ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮೊದಲು ಮಕ್ಕಳು ಹುಟ್ಟಿದವರು ಸ್ವಲ್ಪ ಡಲ್ ಇರ್ತಾರೆ, ಮೊದಲನೇವರು. ಈ ಲಾಸ್ಟ್ ಕೊನೆ ಇರುತ್ತಲ್ಲ, ಇದು ಸಿಕ್ಕಾಬಟ್ಟೆ ಸಾರ್ಫು ಕೊನೆ ಮಗು. ಇದು ಜನರಲಾಗಿ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಬೇಕಾರೆ, ಚಿಕ್ಕ ಮಗ ಭಾರಿ ಫಾಸ್ಟ್ ಅವನಲ್ಲ ಅಂತಾರೆ. ದೊಡ್ಡದು ಸ್ವಲ್ಪ ದಡ್ಡ ಮುಂಡೆದು ಅಂತಾರೆ. ಆ ದಡ್ಡ ಮುಂಡೆದು ಯಾಕೆ ಅಂದರೆ ಅಪ್ಪ ಅಮ್ಮ ದಡ್ಡ ಮುಂಡೆರೋದಕ್ಕೆ ಆ ದಡ್ಡ ಮುಂಡೆದು ಹುಟ್ಟಿರೋದು. ಮೊದಲನೇ ಹುಟ್ಟುವಾಗ ಒಂಥರ ಅವ್ರಿಗೆ ಏನಿರುತ್ತೆ ಅಂದರೆ ಫುಲ್ ಫೋಕಸ್ ಎಲ್ಲ ಮಗು ಆಗಬೇಕು, ಅಷ್ಟೇ ಫೋಕಸ್ ಇರುತ್ತೆ ಹೊರತು ಇಂಥ ಮಗುನೇ ಆಗಬೇಕು ಅಂತ ಗೊತ್ತಿರಲ್ಲ ಮೊದಲನೇ ಮಗು ಆಗುವಾಗ. ಈ ಎರಡನೇದಕ್ಕೆ ಸ್ವಲ್ಪ ಅನುಭವ ಆಯ್ತದೆ, ಅಯ್ಯೋ ಹಂಗೆ ಹುಟ್ಬಿಡ್ತು, ಇದು ಸ್ವಲ್ಪ ಎಲ್ಲ ಚೆನ್ನಾಗಾರ ಹುಟ್ಲಿ ಅಂತ ಅನ್ಕೋತಾರಲ್ಲ, ಸ್ವಲ್ಪ ಚೇಂಜ್ ಆಗುತ್ತೆ. ಇನ್ನು ಮೂರನೇದು ಬಂತು ಅಂದರೆ ಫುಲ್ ಇಬ್ಬರು ಸಾರ್ಪಾಗ್ಬಿಟ್ಟಿರ್ತಾರೆ. ಅಯ್ಯೋ ಒಳ್ಳೆ ಮಗು ಪಡ್ಕೊಳ್ಳೋಣ ರೀ ಅಂತ ಗಂಡ ಹೆಂಡತಿ ಮಾತಾಡ್ಕೊಂಡ್ರೆ ಆ ಮಗು ಎಲ್ಲ ಥರಕ್ಕೂ ಬುದ್ಧಿ ಕೊಡುತ್ತದು. ಅಂದರೆ ಮಗು ಆಗೋದು ಅಪ್ಪ ಅಮ್ಮನ ಮ್ಯಾನುಫ್ಯಾಕ್ಚರ್ ಫಾಲ್ಟಿಂದನೇ ಮಗು ಸಮಸ್ಯೆ ಸಿಕ್ಕಾಕೊಳ್ಳೋದು. ಇದು ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ, ಆಗೋದೂ ಇಲ್ಲ. ಯಾಕೆಂದರೆ ಗೊತ್ತೂ ಇಲ್ಲ. ಈಗ ಈ ಹುಡುಗಿ ಪಾಪ 1 ವರ್ಷ ತುಂಬಿಲ್ಲ ಮದುವೆ ಮಾಡಿಕೊಂಡು, ಯಾವ ಕರ್ಮರಿ ಇದು, ಕೈ ಇಲ್ವಾ ಕಾಲಿಲ್ವಾ ವಿದ್ಯೆ ಇಲ್ವಾ, ಇಷ್ಟೆಲ್ಲ ಓದಿ ಈ ಹುಡುಗಿ ಯಾರ ಹತ್ರ ಕೇಳೋದು? ದೇವ್ರ ಹತ್ರ ಹೋದರೆ ಮಾತಾಡಲ್ಲ, ಅಪ್ಪ ಅಮ್ಮನ ಕೇಳಿದ್ರೆ ಗೊತ್ತಿಲ್ಲ, ಇನ್ನು ಕಾಲೇಜು ಸ್ಕೂಲಲ್ಲಿ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಅಂದ ಮೇಲೆ ಇಂಥ ಮಕ್ಕಳು ಎಷ್ಟು ಹೆಣ್ಣು ಮಕ್ಕಳಿಲ್ಲ, ಸ್ವಲ್ಪ ಯೋಚನೆ ಮಾಡಿ. ಅಮ್ಮ, ನಾನು ಹೇಳೋದು ಅರ್ಥ ಆಗ್ತಾಯಿದೆ, ಬೇಜಾರಾಗ್ತಾ ಇದೆಯಾ? ಇಲ್ಲ ಗುರುಜಿ, ಅರ್ಥ ಆಗ್ತದೆ. ನಿಮ್ಮ ತಂದೆ ಏನು ಕೆಲಸ ಮಾಡೋದು? ಅವ್ರು ಆಟೋ ಡ್ರೈವರು. ಎಷ್ಟು ವರ್ಷದಿಂದ? ಸುಮಾರು ಒಂದು 30 ವರ್ಷದಿಂದ. ಓಕೆ. ಸೊ ಈ ನಿಮ್ಮ ತಂದೆ ಯಾವಾಗಾದರೂ ಆಗಲಿ ಹಾವು ಅಕಸ್ಮಾತ್ ಗೊತ್ತಾಯಿತು ನನಗೆ, ಮೇಲ್ ಬಿಟ್ಬಿಟ್ಟೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ದುಂಟಮ್ಮ? ಆ ಥರ ಏನು ಹೇಳಿಲ್ಲ ಗುರುಜಿ. ಕೇಳಿ ನೋಡು ಒಂದ್ಸಲ. ನಿಮ್ಮ ವಾಸದ ಮನೆ ಎಷ್ಟು ವರ್ಷದ್ದು? ನಮ್ಮ ಹೊಸದ ಮನೆ ಬಂದು 25 ವರ್ಷದಿಂದ. ಯಾರು ಕಟ್ಸಿದ್ದು? 22 ವರ್ಷದಿಂದ. ಯಾರು ಕಟ್ಸಿದ್ದು? ನಮ್ಮ ತಾತ. ನಿಮ್ಮ ತಂದೆಯವರ ತಂದೆ? ತಂದೆಯವ್ರ ತಂದೆ. ಇದಾರಾ ಅವರು ತಾತ? ಇಲ್ಲ ಇಲ್ಲ. ಎಷ್ಟು ವರ್ಷ ಆಯಿತು? ಅವ್ರು 2007ರಲ್ಲಿ ತೀರೋದ್ರು. ಏನಾಗಿತ್ತು ಅವ್ರಿಗೆ? ಆರೋಗ್ಯ ಸಮಸ್ಯೆ ಇತ್ತು ಸರ್. ಆರೋಗ್ಯ ಸಮಸ್ಯೆ ಅಂದರೆ ಯಾವುದರಲ್ಲಿ ಸಾವಾಗಿದ್ದು? ಯಾವ ಕಾಯಿಲೆಯಿಂದ? ಅವ್ರಿಗೆ ಉಸಿರಾಟದಲ್ಲಿ ತೊಂದರೆ ಆಗಿತ್ತು, ಅವಾಗ ಸಾವು. ಓಕೆ, ಸಾಕು. ಈಗ ನಿಮ್ಮ ಮನೆ ಉತ್ತರ ದಕ್ಷಿಣದ ಬಾಗಿಲು ಇದೆಯಾ ನಿಮ್ಮ ಮನೆಗೆ? ದಕ್ಷಿಣದ ಬಾಗಿಲಿದೆ. ಓಕೆ. ರಸ್ತೆ ಇದೆಯಾ? ಹಾಂ ಸರ್. ರಸ್ತೆ ಆ ರಸ್ತೆ ಇದೆ, ಆದರೆ ಪಶ್ಚಿಮಕ್ಕಿದೆ, ಪೂರ್ವಕ್ಕೊಂದು ಬಾಗಿಲಿದೆ. ಪಶ್ಚಿಮಕ್ಕೂ ರಸ್ತೆ, ದಕ್ಷಿಣಕ್ಕೂ ರಸ್ತೆನಾ? ಇಲ್ಲ, ಪಶ್ಚಿಮಕ್ಕೆ ಮಾತ್ರ ರಸ್ತೆ ಇದೆ ಗುರುಜಿ. ದಕ್ಷಿಣಕ್ಕೆ? ದಕ್ಷಿಣಕ್ಕಿಲ್ಲ. ಅಂದರೆ ಬೇರೆಯವ್ರ ಜಮೀನು ಇದೆಯಾ ಅಥವಾ ನಿಮ್ಮ ಜಮೀನೇ ಇದೆಯಾ? ಸೈಟ್ ನಮ್ಮ ಜಮೀನೇ ಇದೆ. ನಮ್ಮ ಜಮೀನೇ. ಅಂದಾಜು ಎಷ್ಟಿರ್ಬೋದು? ಒಂದು ಸ್ವಲ್ಪ ಒಂದು ಕಾಲು ಆಗ್ತದೆ ಗುರುಜಿ. ಓಕೆ. ಕಾಂಪೌಂಡ್ ಇರೋ ಮನೆಗೆ? ಕಾಂಪೌಂಡ್ ಇದೆ ಗುರುಜಿ. ನಿಮ್ಮ ತಾಯಿಗೆ BP ಚೆಕ್ ಮಾಡಿಸಿದ್ದೀರಾ? ಹಾಂ, BP ಎಲ್ಲ ನಾರ್ಮಲ್ ಆಗಿದೆ. ಅವ್ರಿಗೆ ಥೈರಾಯ್ಡ್ ಒಂದಿದೆ ಅಷ್ಟೇ ಗುರುಜಿ. ಇಲ್ಲಿ ನಿಮ್ಮ ತಾತ ಉಸಿರಾಟದಿಂದ ಸಮಸ್ಯೆಯಿಂದ ಸತ್ರು. ಇದು ಈ ಮನೆ ಐಡೆಂಟಿ. ಅಂದರೆ ಉಸಿರಾಟದ ಸಮಸ್ಯೆ, ಹಾರ್ಟ್ ಅಟ್ಯಾಕ್ ಆಗೋದು, ಶ್ವಾಸಕೋಶದ ಸಮಸ್ಯೆ, ಕರೋನಾ ಬರ್ತಕ್ಕಂಥ ವಿಚಾರ, ಇವೆಲ್ಲ ಯಾರ ಮನೆ ದಕ್ಷಿಣದ ಬಾಗಿಲಿದೆ ಅವ್ರ ಮನೆಗೆ 100% ಬರುತ್ತೆ. ಎಲ್ರಿಗೂ ಅಲ್ಲ, ಯಾರಿಗಾರು ಒಬ್ಬರಿಗೆ. ಯಾಕೆ ಅಂದರೆ ಅವರೆಲ್ಲ ಭಯ ಬಿಡಬೇಕು, ಅಯ್ಯೋ ಅವ್ರಿಗೆ ಬಂದ್ಬಿಟ್ರೆ ನಂಗೆ ಬಂದ್ಬಿಡ್ತೇನೋ. ಈ ಬಾಗಿಲಲ್ಲಿ ಇರ್ತಕ್ಕಂತಹ ವಿಚಾರವನ್ನು ನಿಮ್ಮ ತಂದೆ ಫಸ್ಟು ತಿಳ್ಕೊಂಡ್ರೆ ಒಳ್ಳೆಯದು. ಅಮ್ಮ, ಇಲ್ಲಿ ಲವ್ ಮಾಡಿದ್ರೂ ಮದುವೆ ಉಳಿಯಲ್ಲ, ಮದುವೆ ಮಾಡಿಕೊಂಡ್ರೂ ಮದುವೆ ಉಳಿಯಲ್ಲ. ಇಲ್ಲಿ ಈ ಮನೆಗೆ ಏನು ಕೇಳುತ್ತೆ ಅಂದರೆ ಮದುವೆಗಳನ್ನು ಕೇಳುತ್ತೆ. 1, 2, 3 ಮಾಡ್ಕೊಳ್ಳೋದಾ, ಬಿಟ್ಬಿಡೋದಾ, ಕೋರ್ಟ್ಗೆ ಹೋಗೋದಾ, ಸ್ಟೇಷನ್ಗೆ ಹೋಗೋದಾ, ಹಿಂಗೆ ಬಡದಾಡಿ ಸಾಯ್ಬೇಕೆ ಹೊರತು ನೀನು ಮುಂದಕ್ಕೆ ಬೇಜಾರು ಮಾಡ್ಕೋಬೇಡ ಪಾಪ, ಮನ್ಸು ಕೆಡಿಸ್ಕೋಬೇಡಮ್ಮ. ಇಲ್ಲ ಗುರುಜಿ. ತಿಳ್ಕೋ ಧೈರ್ಯವಾಗಿ. ಅವನೇ ಬರ್ತಾನೆ, ನಾಯಿ ಥರ ಬಂದು ಒಂದನ ಅವನೇ ಕ್ಷಮೆ ಕೇಳ್ತಾನೆ, ತಪ್ಪು ಮಾಡಿದೆ ನಾನು ಅಂತ ಆ ಮಟ್ಟಕ್ಕೆ ಮಾಡ್ಕೋಬೇಕಾ ಅಥವಾ ಇನ್ನೊಂದು ಮದುವೆ ಮಾಡ್ಕೋಬೇಕಾ?
ಇಲ್ಲ ಗುರುಜಿ, ಅವರೇ ಬರ್ಬೇಕು ಅಂತಾನೆ ಇರೋದು. ಹಾಗಿರಬೇಕಾದ್ರೆ ನೀನು ಆ ಮನೆಯನ್ನು ಬಿಟ್ಟು ಮನೆಯನ್ನು ಬದಲಾವಣೆ ಮಾಡ್ತಕ್ಕಂಥ ವಿಚಾರಕ್ಕೆ ಯಾರ್ದಾರು ನಿಮ್ಮ ರಿಲೇಟಿವ್ಸ್ ಆ ಮನೇಲಿ ಆ ಊರಲ್ಲಿ ಯಾರ್ದಾರು ಇದ್ದರೆ, ಅಥವಾ ನಿಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಯಾರ್ದಾರು ಮನೆ ಇದ್ದರೆ ಒಂದು 2 ರಿಂದ 3 ತಿಂಗಳು ಅಲ್ಲಿಗೆ ನೀನು ಶಿಫ್ಟ್ ಆಗಬೇಕು. ಸಾಧ್ಯ ಇದೆಯಾ? ಆ ಥರ ಸಾಧ್ಯ ಇಲ್ಲ ಗುರುಜಿ, ಪ್ರಯತ್ನ ಪಡ್ತೀನಿ. ಆ ಥರ ಇದ್ದರೆ ನೋಡು. ಇಲ್ಲ ಅಂದರೆ ನಿಮ್ಮಪ್ಪ ನನ್ನ ಮಗಳ ಜೀವನ ಚೆನ್ನಾಗಬೇಕು ಅಂದರೆ ಮನೆಯೇ ಚೇಂಜ್ ಮಾಡಬೇಕಾದ್ರೆ ಯಾವ ಊರಿಗಾರು ಹೋಗೋಣ ಅನ್ನೋ ಮಟ್ಟಕ್ಕೆ ತೀರ್ಮಾನ ತಗೊಂಡ್ರೆ ನಿನ್ನ ದಾಂಪತ್ಯಕ್ಕೆ ಒಂದು ಅರ್ಥ ಬರುತ್ತೆ. ಗುರುಜಿ, ಇವಾಗ ನಾ ಚೇಂಜ್ ಮಾಡಿದ್ರು ಯಾವ ಕಡೆ ಬಾಕ್ಲಿರೋ ಕಡೆ. ಒಂದು ನಿಮಿಷ ಸಿಗಲ್ಲಮ್ಮ ನಿಮಗೆ. ಯಾವ ಕಡೆ ಬಾಗಿಲು ನಿಮ್ಗೆ ಸಿಕ್ಕೋದೆಲ್ಲ ಇಂಥ ಹುಚ್ಚಾಸ್ಪತ್ರೆನೇ ಸಿಗೋದು, ನಿಮ್ಗೆ ಸಿಗಲ್ಲ. ಯಾರು ದಕ್ಷಿಣ ಪಶ್ಚಿಮದ ರಸ್ತೆಯಲ್ಲಿ ಮನೆಯನ್ನು ಕಟ್ಟಿದರೋ ಅವ್ರಿಗೆ ಸಿಕ್ಕೋದೇ ಅದು, ಸಿಕ್ಕಿರೋದೇ ಅದು. ನೀವೇನು ತಪ್ಪರ್ಲಾಗ ಹಾಕೊಂಡು ನಿಮ್ಗೆ ಚೆನ್ನಾಗಿರೋ ಸೈಟ್ ಸಿಕ್ಕಲ್ಲ. ಅವ್ನಿಗೆ ಸಿಕ್ಕೋಂಗಿರೋ ಜನ ಬೇಕಾದಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಬಿಡೋರು ಸೈಟ್ನ. ಎಷ್ಟು ಕೋಟಿ ರೂಪಾಯಿ ಮಡಗಿದ್ರು ನಿಮಗೆ ಸಿಗುವಂಥ ಸೈಟು, ನಿಮಗೆ ಸಿಕ್ಕಿರುವ ಹೆಂಡತಿ, ಇದು ಭಗವಂತನ ಪ್ರಸಾದ. ನೀವೇನು ಮಾಡ್ಕೊಂಡು ಬಂದಿರೋ ಅದಕ್ಕೆ ತಕ್ಕಂತೆ ಸೈಟ್ ಸಿಕ್ಕತ್ತೆ. ದುಡ್ಡಿದೆ ನಾರ್ತ್ ಈಸ್ಟ್ ತಗೋತೀನಿ, ಈ ದುರಾಂಕಾರ ನಡೆಯಲ್ಲ. ನೀವೆಷ್ಟು ವರ್ಷ ಆದರೂ ನೀವು ಮನೆ ಕಟ್ಟಲ್ಲ, ನಿಮ್ಗೆ ಆ ಥರ ಸೈಟ್ ಸಿಕ್ಕಲ್ಲ. ಇದನ್ನು ದುರಾಂಕಾರ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ನಮ್ಮ ಜನಗಳಿಗೆ ತುಂಬ ದುರಾಂಕಾರ ಇದೆ. ಸೈಟು ಅಂದರೆ ದುಡ್ಡು ಕೊಟ್ಟರೆ ತಗೊಳ್ತೀನಿ ಅಂತ ಅಪ್ರಾಣೆ ಆಗಲ್ಲ. ದುಡ್ಡಿದ್ದವರೆಲ್ಲ ಮನೆ ಕಟ್ಟೋಕ್ಕಾಗಲ್ಲ. ಇದನ್ನು ಜನಗಳು ಫಸ್ಟು ಭೂಮಿಗೆ ಬೆಲೆಯನ್ನು ಕೊಡುವುದು ಎಲ್ಲಿವರೆಗೂ ಕೊಡಲ್ವೋ ಅಲ್ಲಿವರೆಗೂ ಅವ್ರ ದುರಾಂಕಾರ ಇಳಿಯಲ್ಲ. ಈ ಪದನ ಯಾಕೆ ಬಳಸ್ತಾ ಇದ್ದೀನಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಭೂಮಿ ಬಗ್ಗೆ ಸೈನ್ಸಲ್ಲೂ ಜಾಗ ಇಲ್ಲ, ಶಾಸ್ತ್ರ ಹೇಳೋರ್ಗೂ ಗೊತ್ತಿಲ್ಲ. ಕಾರಣ ಯಾಕೆ ಹೇಳ್ತೀನಿ ಅಂದರೆ, ಈ ವಿಚಾರ ಇವತ್ತು ಎಂಡ್ ಮಾಡ್ತೀನಿ. ಇದನ್ನು ನಮ್ಮ ದೇಹದಲ್ಲಿ ಉಷ್ಣಾಂಶ ಅನ್ನೋದಿದೆ, ಹೌದಮ್ಮ? ಹೌದು ಗುರುಜಿ. ಈ ಉಷ್ಣಾಂಶಕ್ಕೆ ಮೀರಿ 2 ಪಟ್ಟು 3 ಪಟ್ಟು ಭೂಮಿಯಲ್ಲಿ ಉಷ್ಣಾಂಶ ಇರುತ್ತೆ. ಈಗ ಈ ಉಷ್ಣಾಂಶವನ್ನು ಸಮತೋಲನವಾಗಿ ನಾವು ಗಾಳಿ, ಬೆಳಕು, ಶಾಖ ಸಮತೋಲನವಾಗಿ ಬಂದಾಗ ಉಷ್ಣಾಂಶವನ್ನು ಕಡಿಮೆ ಆಗುತ್ತೆ, ಹೌದಮ್ಮ? ಈಗ ಯಾವುದೋ ಒಂದು ದಿಕ್ಕು, ಈಗ ಇವರು ಉತ್ತರ ದಕ್ಷಿಣ ಮನೆಯೇ ತಗೊಳ್ತೀನಿ, ಇವ್ರ ಮನೆಯಲ್ಲಿ ಶೀತ ಗಾಳಿ ಜಾಸ್ತಿ. ಯಾಕೆಂದರೆ ಉತ್ತರ ದಕ್ಷಿಣ ನಿವೇಶನ. ನಿಮ್ಮ ದಿಕ್ಸೂಚಿ ಇಟ್ಟರೆ ಅದು ಮುಳ್ಳನ್ನ ಉತ್ತರಕ್ಕೆ ತೋರಿಸುತ್ತೆ. ಯಾಕೆ? ಇದು ಹುಚ್ಚು ಗಾಳಿ ಬರುತ್ತೆ ಜೋಪಾನ ಅಂತ, ಅದು ಪೂರ್ವ ತೋರಿಸಲ್ಲ, ಉತ್ತರನೇ ತೋರಿಸುತ್ತೆ ದಿಕ್ಸೂಚಿ. ಇದನ್ನು ಬೇಕಾದ್ರೆ ಗಮನ ಇಟ್ಟು ನೋಡ್ಬೋದು. ಆದರೂ ನಮ್ಮ ಜನಕ್ಕೆ ಇನ್ನೂ ಬುದ್ಧಿ ಬಂದರೆ ಅದಕ್ಕೆ ದುರಾಂಕಾರ ಅಂತ ಹೇಳೋದು. ಉತ್ತರ ದಕ್ಷಿಣದ ಮನೆಯಲ್ಲಿ ಯಾವ ಕಾರಣಕ್ಕೂ ಯಾರೇ ಆಗಲಿ ಮದುವೆ ಆಗಲ್ಲ, ಮದುವೆ ಆದರೆ ಉಳಿಯಲ್ಲ ರೀ. ಇದು ಚಾಲೆಂಜ್ ಮಾಡಿ ಹೇಳ್ತೀನಿ. ಎಷ್ಟು ಮದುವೆ ಮಾಡ್ಕೊತೀರ ಮಾಡ್ಕೊಳ್ಳಿ, ಯಾವ ಕಾರಣಕ್ಕೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಮಕ್ಕಳು ನೆಮ್ಮದಿಯಾಗಿರೋಕ್ಕಾಗಲ್ಲ, ಗಂಡ ಹೆಂಡತಿ ಅಪ್ಪ ಅಮ್ಮ ನೆಮ್ಮದಿಯಾಗಿರೋಕ್ಕಾಗಲ್ಲ. ಸ್ಟೇಷನ್ನು ಕೋರ್ಟು ವಿಚ್ಛೇದನಕ್ಕೆ ಹೋಗುತ್ತೆ. ಈ ಬಡದಾಟಕ್ಕೆ ಏನಕ್ಕೆ ಮನೆ ಕಟ್ತೀರಾ? ಏನಕ್ಕೆ ಕಟ್ಟಬೇಕು? ಇದಕ್ಕೆ ಶಾಸ್ತ್ರ ಹೇಳೋರ ಹತ್ರ ಜಾಗ ಇಲ್ಲ. ಅವರು ಹುಚ್ಚು, ಕೇಳೋರು ಹುಚ್ಚು ಥರ ಆಗೋಗಿದೆ. ಅದಕ್ಕೋಸ್ಕರವಾಗಿ ಭೂಮಿಗೆ ಬೆಲೆಯನ್ನು ಕೊಡ್ತೀವಿ ಅನ್ನೋದಾದರೆ ಇವತ್ತು ತೋರಿಸೋದಲ್ಲ ನಾನು, ಸೂರ್ಯಲೋಕ ನಿಮ್ಮ ಮನೆಯಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ತಾಕತ್ತಿದ್ದರೆ, ಶಕ್ತಿ ಇದ್ದರೆ ಎರಡೂ ಒಂದೇ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ನಿಮಗೆ ಆರ್ಡರ್ ಮಾಡ್ತಾ ಇಲ್ಲ. ನಿಮ್ಮ ಮನೆಯಲ್ಲಿ ಉಷ್ಣಾಂಶ ಅಂತಕ್ಕಂಥದ್ದು ಎಷ್ಟರ ಮಟ್ಟಕ್ಕಿದೆ ತಿಳ್ಕೊಬೇಕಂದ್ರೆ ಈ ಭಾಗವನ್ನು ಗುರುತಿಸ್ತಕ್ಕಂಥ ಯಾವ ಮನೆಯಲ್ಲಿ ಇರ್ತಾರೋ ಆ ಮನೆ ಏಳಿಗೆ ಆಗುತ್ತೆ, ನೆಮ್ಮದಿ ಬರುತ್ತೆ. ಸದ್ಯಕ್ಕೆ ನೀವು ತೀರ್ಮಾನ ಮಾಡಬೇಕು, ಗಾಬರಿ ಆಗಬೇಡಿ. ಮನೆಯಲ್ಲಿ ನಾವು ಸಮತೋಲನವಾದ ಗಾಳಿ, ಬೆಳಕು, ಶಾಖವನ್ನು ಸರಿ ಮಾಡ್ಕೋಬೇಕಂದ್ರೆ ಸೂರ್ಯಲೋಕ ನಿಮ್ಮ ಮನೆಯಲ್ಲಿ ಇದೆಯಾ? ಅಯ್ಯೋ ಇದು ಹಿಂಗೆ ಹೇಳ್ಬಿಟ್ರೆ ನಾವು ಹೆಂಗೆ ತಿಳ್ಕೊಳ್ಳೋದು? ನೀವು ತಿಳ್ಕೊಳ್ತೀವಿ ಅಂದರೆ ಹೇಳ್ಕೊಡೋಣ. ಎಲ್ಲರಿಗೂ ಒಂದಂತೂ ವಿಚಾರ ಹೇಳ್ತೀನಿ, ನಿಮ್ಮ ಮನೆ ನಿಮ್ಮದೇ ಆದ ಸ್ವರ್ಗವಾಗಬೇಕು ಅಂದರೆ ಈ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ನೋಡಿದಿರುವ ವೀಕ್ಷಕರೇ, ಶುಭ ಶುಕ್ರವಾರದಂದು ಲಕ್ಷ್ಮೀ ಪ್ರಾಪ್ತಿಯಾಗಬೇಕು, ಲಕ್ಷ್ಮಿ ಒಲಿಯಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಸೇರಿದಂತೆ ಮನೆಯ ವಿಚಾರವಾಗಿಯೂ ಕೂಡ ಬಹಳ ಅರ್ಥಪೂರ್ಣವಾಗಿ ಗುರೂಜಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9108258834.